ಇವತ್ತು ದೊಡ್ಡಣ್ಣನವರು ಬಂದಿರುವಂತದ್ದು ಬಹಳ ಹರ್ಷದ ವಿಚಾರ ನನಗೆ. ನಾನು ಶ್ರೀಯುತ ಕಾಂತೇಶ್ ಅವರಿಗೆ, ಯಾಕಂದ್ರೆ ಕಾಂತೇಶ್ ಅವರ ಸಂಪರ್ಕ ತುಂಬಾ ಇದೆ ಅವರಿಗೆ, ಆಗಾಗ ಹೇಳ್ತಾ ಇದ್ದಾರೆ, ಬರ್ತಾ ಇರ್ತಾರೆ ಶಿವಮೊಗ್ಗಕ್ಕೆ, ಭದ್ರಾವತಿಗೆ ಬರ್ತಾನೆ ಇರ್ತಾರೆ ದೊಡ್ಡಣ್ಣವರು, ಒಮ್ಮೆ ನಮ್ಮಲ್ಲಿ ಬರುವಾಗಂತ ವ್ಯವಸ್ಥೆ ಮಾಡಿ ಅಂತ. ಕಾಂತೇಶ್ ಅವರು ಈ ಸಂದರ್ಭದಲ್ಲಿ ಅವರ ಸಂಪರ್ಕ ಮಾಡಿ ಇವತ್ತು ಈ ಕಾರ್ಯಕ್ರಮ ಆಗುವ ಹಾಗೆ ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತಮ್ಮೆಲ್ಲರನ್ನೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ನಿಮ್ಮ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಇವತ್ತು ಅವರು ಅವರ ರಂಗಭೂಮಿ ಮತ್ತು ಸಿನಿಮಾ ಪಯಣದ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಅವರು ಹಂಚಿಕೊಳ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಅವರು ನಮ್ಮೊಡನೆ ಉಪನ್ಯಾಸವನ್ನು ಶುರು ಮಾಡಬೇಕು ಅಂತ ಕೇಳಿದ್ರು. ನಮ್ಮೆಲ್ಲರನ್ನ ಕಾಯ್ತಾ ಇರುವಂತ ಈ ದೇಶದ ವೀರಾಂದ್ರಿ ವೀರರು ಇವರಿಗೆ, ನಮ್ಮ ಸೋಲ್ಜರ್ಸ್ಗೆ ಎಲ್ಲರಿಗೂ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ನಮ್ಮಲ್ಲೂ ಸಹಿತ ಆಯುಷ ತೆಗೆದವರನ್ನ ಕೊಟ್ಟು ಬಲಪಡಿಸ್ತಾ ಇದ್ದಾರೆ. ಅವನ ಮನೆಯಲ್ಲಿ ಅವನ ಹೆಂಡತಿ ಮಕ್ಕಳನ್ನ ಬಿಟ್ಟು ರಸ್ತೆಗೆ ಬಂದು ಮಳೆನೋ ಚಳಿನೋ ಸೀಟಿ ಊತಲೇ ಇದ್ರೆ ನಾವು ನೆಮ್ಮದಿಯಾಗಿ ಮಲಗಕ್ಕಾಗಲ್ಲ. ಮಾತು ಬರದೇ ಇರೋ ಮಕ್ಕಳಿಗೆ ಅಕ್ಷರ ಕಲಿಸೋ ಮೇಷ್ಟು ಈ 4 ಜನದ ಜೀವನ ಎಲ್ಲಿವರೆಗೂ ಉತ್ತಮ ಸ್ಥಿತಿಗೆ ಬರೋಲ್ವೋ ಅಲ್ಲಿವರೆಗೂ ದೇವರನ್ನೇ ಯಾವ ಸಮಾಜನೂ ಉದ್ಧಾರ ಆಗಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಒಂದು ವಿಷಯ ನಿಮಗೆ ಹೇಳಬೇಕು. ರಂಗಭೂಮಿ ಅನ್ನೋದು ಒಂದು ತಾಯಿ. ಅದರಿಂದ ಯಾರು ಹೋಗಿರ್ತಾರೆ ಸೋಲಿಲ್ಲದ ಸರ್ದಾರರಾಗಿ ಹೋಗಿರ್ತಾರೆ. ಒಬ್ಬ ರಾಜ್ಕುಮಾರ್ ಓದಿದ್ರು 4ನೇ ಕ್ಲಾಸ್ ಆದ್ರೂ ಯಾಕೆ ಜನಮನದಲ್ಲಿ ಅಷ್ಟು ಅಚ್ಚೊತ್ತದಕ್ಕಾಯ್ತು ಅಂತಂದ್ರೆ ಅವರು ರಂಗಭೂಮಿಯಲ್ಲಿ ಮಾಡಿದಂತಹ ಪಾತ್ರಗಳು ನಮ್ಮ ಜೀವನದಲ್ಲಿ ನಾವು ಹೇಳೋದಾಯ್ತು ಅಂತಂದ್ರೆ, ರಾಜ್ಕುಮಾರ್ ಅವ್ರನ್ನ ನೋಡೋದಕ್ಕೆ ನಾವು ಯಾವಾಗ್ಲೂ ಅವಾಗೆಲ್ಲ ಮಡ್ರಾಸಲ್ಲೇ ಇರ್ತಾ ಇದ್ದು, ಮಡ್ರಾಸ್ ಹೋಗ್ಲೇಬೇಕು. ಹಂಗಾಗಿ ಮಡ್ರಾಸ್ಗೆ ಹೋದಾಗ ಅಣ್ಣೆ ಇದ್ದಾರೆ, ದೇವಿಯ ಬಗ್ಗೆ ವಿಷಯ ಗೊತ್ತಾಯ್ತು. ಸರಿ, ಹೋದಾಗ ಅಟ್ಲೀಸ್ಟ್ ಎಲ್ಲರೂ ಯಾರ್ಯಾರು ಬಂದಿದ್ದಾರೆ, ಏನು ಯಾವ್ಯಾವ ಫ್ಲೋರಲ್ಲಿ ಏನೇನು ನಡೀತಾ ಇದೆ ಅಂತ ಕೇಳೋರು. 10 ಫ್ಲೋರು 11 ಫ್ಲೋರ್ ಹಿಂಗೆಲ್ಲ ಇರೋದು. ರಾಜ್ಕುಮಾರ್ಗೆ ಹೋಗಿ ಒಂದ್ಸತಿ ಕಾಲಿಗೆ ನಮಸ್ಕಾರ ಮಾಡಿ ಅಣ್ಣೆ ಸಾಕ್ಬಿಟ್ರೆ ಬಂದಿದೀವಿ ಅಂತ ನಮಗೂ ತೃಪ್ತಿ, ಅವ್ರಿಗೂ ಬಂದು ನನ್ನ ಮಾತಾಡಿಸ್ಕೊಂಡೋದ್ರು ಅಂತ ಈ ತರ ಅಭಿಮಾನ. ಹಂಗಾಗಿ ಓದ್ವಿ, ಕೂತ್ಕೊಂಡಾಗ ಯಾರ್ಯಾರು ಬಂದಿದ್ದೀರ, ಯಾವ ಸಿನಿಮಾ ಎಲ್ಲ ಕೇಳ್ತಾ ಇದ್ದಂತ ಸಂದರ್ಭದಲ್ಲಿ ಡೈರೆಕ್ಟರ್ ಒಂದು ಹೇಳಿದ್ರು, ಅಣ್ಣ ಶಾರ್ಟ್ ರೆಡಿ. ಹಿರಣ್ಯಕಶಿಪುರ ಭಕ್ತ ಪ್ರಹ್ಲಾದ ಶೂಟಿಂಗು. ಅವಾಗ ಮಾತಾಡ್ತಾ ಇದ್ದರು, ಹಂಗಂದು ಆಗ್ತಾ ತಿರ್ಗೋದು. ಒಂದ್ಸತಿ ತಿರುಗಿ ಕ್ಲೀನಾಗಿ ನಡ್ಕೊಂಡೋದ್ರು. ಅಲ್ಲಿಂದ ವಾಪಸ್ ಬಂದು ಹೋಗಿ ದಾನ್ 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 ಹೊಟ್ಟೆ ತಕ್ಷಣನೇ ನಮಗ್ ಗೊತ್ತಿಲ್ದಂಗೆ ಜೋರಾಗಿ ವಿಷಲ್ ಹೊಡೆದ್ಬಿಟ್ವಿ ನಾವು. ಯಾಕೆಂದ್ರೆ ಆ ಪಾತ್ರದಲ್ಲಿ ಅಷ್ಟು ತನ್ಮಯರಾಗಿ ನಟಿಸ್ತಾ ಇದ್ರು. ಅದಕ್ಕೆ ಕಾರಣ ಏನು ಅಂದ್ರೆ ರಂಗಭೂಮಿಗಿಂತಲೂ ಮಿಗಿಲಾದ್ದು ನನ್ನ ದೃಷ್ಟಿಯಲ್ಲಿ ಇನ್ನೊಂದಿಲ್ಲ. ಅದರೊಳಗಾದ್ರೂ ಒಬ್ಬ ಮಹಾನ್ ನಟನ ನೀವು ನೋಡಿದ್ರೆ ಒಂದು ಡಾಕ್ಟರೇಟ್ ತಗೊಂಡಷ್ಟು ನಿಮಗೆ ಅನುಭವಗಳು ಬರ್ತವೆ, ನಿಮ್ಗೆ ಗೊತ್ತಿಲ್ಲ. ನಮ್ಗೆ ಈ ಅನುಭವಗಳು ಹೆಂಗಾಯ್ತು ಅಂತಂದ್ರೆ, ಹಾಸನದಲ್ಲಿ ವಿಘ್ನೇಶ್ವರ ಕಲಾ ಸಂಘ ಅಂತ ನಾವು ಪ್ರಾರಂಭ ಮಾಡಿದ್ದು. ಹಂಗಾಗಿ ನಾವು ಪಾತ್ರ ಮಾಡಬೇಕಾಗಿತ್ತು. ಯಾಕೆಂದ್ರೆ ಆರಂಭದ ದಿವಸಗಳಲ್ಲಿ ನಾವೆಲ್ಲ ಮಾಡಿದ್ದು ಹೆಣ್ಣು ಪಾತ್ರಗಳು. ಯಾಕೆಂತಂದ್ರೆ ಈ ಹೈಟ್ ಇದೆಯಾ ಹೆಂಗೆ ಅಂತಂತ ನೀವು ಕೇಳ್ಬೋದು. ಅವಾಗ ಇಷ್ಟು ಹೈಟ್ ಇರಲಿಲ್ಲ ನಾನು. ಹಂಗಾಗಿ ನಾವೇನ್ ಮಾಡ್ತಾ ಇದ್ವಿ, ಪಾತ್ರ ಮಾಡೋದು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಎಕ್ಸ್ಪೀರಿಯನ್ಸ್ 2 ಮಾತಲ್ಲಿ ಹೇಳ್ಬಿಡ್ತೀನಿ. ಬ್ಲೌಸು ಸ್ಯಾರೀಸ್ ನಾವೇ ಹೊಂದಿಸ್ಕೋಬೇಕಾಗಿತ್ತು. ಹಂಗಾಗಿ ನಿನ್ ಸೈಜ್ ಯಾರು ಇಲ್ಲ ಕಣೋ, ಅಮರಾಬಾಯಿ ಅಂತ ಅವಳು ಮರಾಠಿ ಹೆಣ್ಮಗಳು ಅವಳದು ಮಾತ್ರ ಹಿಂಗ್ ಆಗತ್ತೆ ಅನ್ನೋದು. ಹಂಗಾಗಿ ಹೋಗಿ ತಗೊಂಡ್ಬರ್ತಾ ಇದ್ದೆ ನಾನು. ಯಾಕೆಂದ್ರೆ ಅಮರಾವತಿ ಹೋಗಿ ಹಿಂಗೆ ಬ್ಲೌಸ್ ಕೊಡಿದ್ರೆ ಅವ್ರಿಗೇನಾಸೆ, ನಾವು ಉಟ್ಕೊಳ್ಳುವಂತ ರೇಷ್ಮೆ ಸೀರೆ ಜೊತೆಯಲ್ಲಿ ಆ ಬ್ಲೌಸ್ ಹಾಕೊಂಡು ಸ್ಟೇಜ್ ಮೇಲೆ ಬರ್ತಾರಲ್ಲ ನನ್ನ ತಮ್ಮ ಅನ್ನೋ ಒಂದು ಸಡಗರಾಯಿತು. ಹಂಗಾಗಿ ಪಾತ್ರ ಮಾಡ್ತಾ ಇದ್ವಿ. ಹಾಸನದಲ್ಲಿ ನಾವು ಮಾಡ್ತಾ ಇದ್ದಾಗ ವಸ್ತು ಪ್ರದರ್ಶನದ ರಂಗಮಂಟಪ ಅಂತ ರಾತ್ರಿ 10 ಗಂಟೆ ಮೇಲೆ ಏನಾಗೋದು ಅಂತಂದ್ರೆ ವೃತ್ತಿ ನಾಟಕ ರಂಗಭೂಮಿಯ ದಿಗ್ಗಜರಿಗೆ ಕೊಡ್ತಾ ಇದ್ವಿ. ನಾನಲ್ಲಿ ಎಂತೆಂಥ ಮಹಾನುಭಾವರನ್ನ ನೋಡಿದೆ ಅಂದ್ರೆ, ಕಲಿಯುಗದ ಕಾರಣ ದಾನಶೂರ ಕೊಟ್ಟೂರಪ್ಪನವ್ರನ್ನ ನೋಡಿದ್ದು ಅದೇ ವೇದಿಕೆ ಮೇಲೆ, ಮಂಜುಳಮ್ಮ ಅವ್ರನ್ನ ನೋಡಿದ್ದು ನಾನು ಅದೇ ವೇದಿಕೆ ಮೇಲೆ, ನಂಜನಗೂಡು ನಾಗಪ್ಪನವ್ರು ನೋಡಿದ್ದು ನಾನು ಅದೇ ವೇದಿಕೆ ಮೇಲೆ, ಜಯಕ್ಕನ್ನ ನಾನು ನೋಡಿದ್ದು ಅವರಂಗೆ ಗಾಂಧಾರಿ ಪಾತ್ರ ಮಾಡಿದವರು ಇನ್ನೊಬ್ಬರನ್ನ ನೋಡಲೇ ಇಲ್ಲ ನಾನು. ಮನ್ಸೂರ್ ಸುಭದ್ರನ್ನವ್ರು ನೋಡಿದ್ದು ನಾನು ಅದೇ ವೇದಿಕೆ ಮೇಲೆ.
ಮನ್ಸೂರ್ ಸುಭದ್ರಮ್ಮ ಅಂದ್ರೆ ಗಾನ ಕೋಗಿಲೆ. ಕೋಗಿಲೆ ಹಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೋ, ಮನ್ಸೂರ್ ಸುಭದ್ರಮ್ಮ ಅವ್ರು ಮಾತಾಡಿದ್ರು ಹಾಡಿದ್ರು ಅಷ್ಟೇ ಚೆನ್ನಾಗಿರುತ್ತೆ. ಇಂಥವ್ರನ್ನೆಲ್ಲ ನೋಡುವಂತ ಯೋಗ ಸಿಕ್ತು ನನಗೆ. MP ಶಂಕರ್ ಅವ್ರನ್ನ ನೋಡಿದೆ, ಗೊತ್ತಾಯ್ತಾ? ಅನೇಕ ದಿಗ್ಗಜಗಳನ್ನೆಲ್ಲ ನೋಡುವಂತ ಯೋಗ ಸಿಕ್ತು. ಆ ನೋಡಿದ ಅನುಭವ ಎಲ್ಲದಕ್ಕಿಂತಲೂ ಶ್ರೀನಿವಾಸಾಚಾರ್ ಅಂತ, ವೃತ್ತ ಶ್ರೀನಿವಾಸಾಚಾರ್ ಅಂತ ನಾಟಕ 2 ಗಂಟೆ ಆದ್ಮೇಲೆ ಅದು ಲಂಕೆಗೆ ಬರುವಂತ ಒಂದು ಸೀನು, ಲಂಕೆಗೆ ಆಂಜನೇಯ ದೇವರು ಫಸ್ಟ್ ಬರುವಂತ ಒಂದು ಸನ್ನಿವೇಶನ ಎಷ್ಟು ಚೆನ್ನಾಗಿ ಮಾಡೋರು ಅಂದ್ರೆ ಅಂತ ಕಲಾವಿದರನ್ನ ನಾವು ನೋಡೇ ಇಲ್ಲ ಕಣ್ರಿ. ಅದಕ್ಕೇನೆ ನಮ್ಮ ಮಾಸ್ಟರ್ ಒಂದು ಮಾತು ಹೇಳ್ಕೊಡೋರು, ಬಾರುಣ್ಣು ಮೇಲುಣ್ಣು ಮನುಷ್ಯನಿಗೆ ಅಮೃತಕ್ಕೆ ಸಮಾನ, ಅಮೃತ ಸಿಕ್ಕಿಲ್ಲ ಊಟ ಮಾಡೋದಕ್ಕೆ. ಅದಕ್ಕೆ ಆಕಳ ಹಾಲನ್ನ ಅಮೃತಕ್ಕೆ ಸಮಾನವಾಗಿ ಹೋಲಿಸಿದ್ರು. ಅದನ್ನ ಊಟ ಮಾಡಿದ್ಮೇಲೆ ಅದಕ್ಕಿಂತ ಉನ್ನತವಾದ ಉತ್ಕೃಷ್ಟವಾದ ಇನ್ನೊಂದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ಪಾಲುಂಡು ಮೇಲುಂಬರೆ ಅಂತ ಪುಣ್ಯಾತ್ಮರನ್ನ ನಾನು ನೋಡಿದೆ. ಒಂದ್ ದಿವಸ ಮಂಜುಳಮ್ಮ ಅವರಿಗೆ ನನ್ನ ಮೊದಲನೇ ಚಿತ್ರದಲ್ಲಿ ನನ್ನ ಸೋದರತೆ ಪಾತ್ರ ಮಾಡಿದಾಗ ಹೋಗಿ ಕಾಲಿ ನಮಸ್ಕಾರ ಮಾಡಿ ನಾನು ಹೇಳಿದೆ, ನನ್ನ ದೊಡ್ಡಣ್ಣ ಅಂತ. ನಮ್ಮಣ್ಣ ಬಹಳ ದಿಗ್ಗಜ ರಂಗಭೂಮಿಯಲ್ಲಿ ಬಸವರಾಜ್ ಅಂತ, ಅವ್ರ ಜೊತೆ ಬಸವರಾಜ್ ತಮ್ಮನ ನೀನು ಅಂತ ಪ್ರೀತಿಯಿಂದ ಮಾಡಿ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಅಂತ ನಿಮ್ಮ ಕೈ ಆಶೀರ್ವಾದ ಮಾಡಿದ್ರು. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದ್ರೆ, ಜೀವನದಲ್ಲಿ ಯಾರಾದರೂ ಸ್ವಲ್ಪ ದುರಹಂಕಾರ ಪಟ್ಟರೆ ದೇವರನ್ನ ನೋಡಕ್ ಸಾಧ್ಯನೇ ಇಲ್ಲ. ಸತ್ಯವಾಗ್ಲು ಇದು ನಾನು ಯಾರಿಂದ ಕಲ್ತಿದ್ದು ಅಂದ್ರೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಇಂದ ಕಲ್ತಿದ್ದು. ರಾಜ್ಕುಮಾರ್ ಅಹಂಕಾರ ಇದೆ, ಸತ್ಯವಾದ ಅಹಂಕಾರ ಇದೆ. ನಿಮ್ಗೆ ಹೆಂಗೇಳೋದು ಕೆಲವೊಂದು ವಿಷಯ. ನಾನು ಈ ತೀರ್ಥಹಳ್ಳಿ ಶೂಟಿಂಗ್ ಇದ್ದೆ. ಶೂಟಿಂಗ್ ಇದ್ದಾಗ ಏನಾಗ್ತದೆ ಅಂತಂದ್ರೆ, ಅಣ್ಣವ್ರ ಕಂಪನಿ ಇದ್ರೆ ತುಂಬಾ ಸ್ಟ್ರಿಕ್ಟ್, ಎಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ರೆ ಮಾತಾಡ್ತಾರೆ. ಆದ್ರೂ ಸತ್ಯ ಆಗ್ಬಿಡ್ತೀನಿ. ನನಗೆ ಅಂಬರೀಷನ್ಗೆ ಚಿತ್ರರಂಗದಲ್ಲಿ ಸೂರ್ಯ ಹುಡ್ತಾ ಇದ್ದಿದ್ದು ಲೇಟಾಗಿ 12 ಗಂಟೆಗೆ. ಇವನ್ ಕಂಪ್ನಿಗೆ 6 ಗಂಟೆ ಅಂದ್ರೆ 6 ಗಂಟೆಗೆ ಹೋಗಿ ನಾವೇನ್ ಮಾಡ್ಬೇಕು ಅಂದ್ರೆ ಮೇಕಪ್ ಹಾಕೋಬೇಕು, ಶೂಟಿಂಗ್ ಇರ್ಲಿ ಇಲ್ಲದೆ ಇರಲಿ. ಹಂಗಾಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ, ಇವ್ರು ಪಿಕ್ಚರ್ ಬಂದ್ರೆ ಸ್ವಲ್ಪ ಒಪ್ಕೊಳ್ಳೋದಕ್ಕಿಂತ ಭಂಗ ಮಾಡ್ತಿದ್ವಿ. ಒಂದು ಮುತ್ತಿನ ಕಥೆಗೆ ನಾನು ಪಾತ್ರ ಮಾಡಬೇಕಾದ್ರೆ ಶಂಕರ್ನ ಬಹಳ ಪರಮಾಪ್ತ, ನನಗೆ ಪರಮಾಪ್ತ. ಅವನೇನ ದೊಡ್ಡ ಈ ಪಾತ್ರ ನೀನ್ ಮಾಡ್ತೀಯ ಮಾಡು, ನೀನು ಅಷ್ಟೇ ಬದಾಕ್ಬಿಡ್ತೀನಿ ನಿನ್ಗೆ ಅಂತ ಹೆದರ್ಸ್ಬಿಟ್ಟು ಮಾಡ್ತಿದ್ದ. ಹಂಗಾಗಿ ಅಲ್ಲಿ ಅಣ್ಣವ್ರ ಜೊತೆ ಫಸ್ಟ್ ಸಮಾಗಮ. ಹಂಗಾಗಿ ಅವ್ರೇನ್ ಮಾಡಿದ್ರು, ಈ ಶ್ರುತಿ ಸೇರಿದಾಗ ಪಿಕ್ಚರ್ಗೆ ಈ ಪಾತ್ರಕ್ಕೆ ದೊಡ್ಡಣ್ಣನೇ ಮಾಡಬೇಕು, ಅವನೇ ಕರೆಸಿದ್ರು. ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು. ನಾನು ತೀರ್ಥಹಳ್ಳಿಲಿದ್ದೆ, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ಬಂದು ಏನು ಹಿಂಗೆ ನಾಳೆ ಬೆಳಿಗ್ಗೆ ನೀವು ನಾನು ತೀರ್ಥಹಳ್ಳಿಯಿಂದ ಬೆಂಗಳೂರು ಬರೋದಂಗೆ ಹುಡುಗಾಟನ ಎಲ್ಲಿ ಶೂಟಿಂಗ್ ಎಲ್ಲೋ ಬಿಡು, ಅದನ್ನ ಕರ್ಕೊಂಡು ಹಂಗೆ ನಾನು ಬರೋಕ್ಕಾಗಲ್ಲ. ಯಾಕೆಂದ್ರೆ ಅವರು 7 ಗಂಟೆಗೆ ರೆಡಿ ಆಗೋರು. ಈಗ ನಾನು 7 ಗಂಟೆ ಬಿಟ್ಟರು 12 ಗಂಟೆ ಆಗುತ್ತೆ, ಬರೋಕ್ಕಾಗಲ್ಲ. ಅವಾಗೆಲ್ಲ ಅಂಬಾಸಡರ್ ಅದೇ ನಮಗೆ ಮಹಾನ್ ದೊಡ್ಡ ಗಾಡಿ. ಇವತ್ತೆಲ್ಲ ಲೇಟೆಸ್ಟ್ ಗಾಡಿಗಳಿದ್ದಾವೆ. ಹಂಗಾಗಿ ನಾವೇನ್ ಮಾಡಿದ್ವಿ, 2ನೇ ಸತಿ ತೋರಿಸ್ತೀವಿ. ಕೊನೆಗೆ 3ನೇ ಸತಿ ಗೋವಿಂದರಾಜ್ ಅವರು ರೆಡಿ ಓಪನ್ ಮಾಡಿದ್ರು. ಇಲ್ಲ ಮಾಮ ನೀವೇ ಮಾಡ್ಬೇಕು ಅಂದ್ರೆ ಕಾಯ್ತಾರೆ ಅಂತ ಬರಬೇಕು. ಕಾಯ್ತಾರೆ ಅಂದಿದ ತಕ್ಷಣ ಡವ 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 ಹಾರ್ಟ್ ಬೀಟಿಂಗ್ ಜಾಸ್ತಿ ಆಯ್ತು. ಸರಿ 3:30ಗೆ ಡ್ರೈವರ್ಗೆ ನಡೆಯಪ್ಪ ಅಂತೇಳಿ ಹೊರಟು ಬಂದ್ವಿ. 11:30 ಬಂಗಾರಪ್ಪ ಅವರವಾಗ ಚೀಫ್ ಮಿನಿಸ್ಟರ್. ಬಂಗಾರಪ್ಪ ಅವ್ರ ಮನೆಯೊಳಗೆ ಶೂಟಿಂಗ್ ನಡೀತಾ ಇತ್ತು. ಹೋಗಿದ ತಕ್ಷಣ ಹಣೆ ಇಂತಲ್ಲಿ ನಮಸ್ಕಾರ ಮಾಡಿ, ಹಣೆ ಪರವಾಗಿಲ್ಲ ನಾನು ಹೇಳಿದೆ ಕಾಯ್ತೀನಿ ಅಂತ. ಬೇರೆ ಕೆಲಸ ಇತ್ತು ಕಣಪ್ಪ, ಮಾಡ್ತಿದ್ವಿ, ನೀನು ರೆಡಿಯಾಗಿ ಹೋಗುವ, ಬೇಗ ರೆಡಿಯಾಗಿ ಹೋಗಿ ಎಲ್ಲ ಮಾಡಿದ್ವಿ. 2 ಮೇಜರ್ ಸೀನ್ ಇತ್ತು, ಮುಗಿಸಿದ್ವಿ. 1 ಗಂಟೆಗೆ ತಲೆ ಮೇಲೆ ತಲೆ ಬಿಡದೆ ರಾಜ್ಕುಮಾರ್ ಅವ್ರ ಕಂಪನಿಲಿ ಊಟಕ್ಕೆ ಕೂತ್ಕೋಬೇಕು, ಬ್ರೇಕ್ ಅಂದ್ಬಿಡ್ತಾರೆ. ಅಣ್ಣವ್ರೇನು ಬಾಯಿ ಎಲ್ಲ ಹಿಂಗ್ ಕೂತ್ಕೊಳ್ತಾ ಇದ್ದಿದ್ರೆ ನೀವು ನಂಬಲಕ್ಕಿಂತ ಹೇಳಿದ್ರೆ ಸಾವಿರ ಕೂತ್ಕೊಳ್ತಿದ್ವಿ. ಲೈಟ್ ಬಾಯ್ಸ್ ಆಗಿ ಅದು ಕ್ಲಾಪ್ ಬಾಯ್, ಕೊನೆಯ ಹಂತದ ಬಾಯಿ ಸಹಿತ ಒಬ್ಬ ಹೀರೋ ಹೀರೋಯಿನ್ ಪ್ರತಿಯೊಬ್ರು ಅವ್ರ ಜೊತೆ ಬಂದಿರೋರ ಜೊತೆ ಮದುವೆ ಮನೆಯಲ್ಲಿ ಊಟ ಕೂತ್ಕೊಂಡಂತ. ಸರಿ ನಾನೇನ್ ಮಾಡಿದೆ, ನಿದ್ದೆ ಆಗಿರ್ಲಿಲ್ಲ, ಊಟ ಮಾಡಲಿಲ್ಲ, ಹೋಗ್ಬಿಟ್ಟು ಮಲಗಿಬಿಟ್ಟಿದೆ. ಮಲಗಿದಾಗ ಏನಾಯ್ತು, ಬಂಗಾರಪ್ಪ ಬಂದ್ರೆ ಒಂದು ರೂಮ್ ಇತ್ತು, ನೀವು ನೋಡಿಲ್ಲ, ಕಾರ್ಪೆಟ್ ಹಾಕಿದೆ ಕೆಳಗಡೆ. ಈ ತರ ಒಂದು ಟೀ ಪಾಯ್ಸ್ ಇತ್ತು. ಈ ಕಡೆ ಗೀತ ಕೂತಿದ್ರು. ನಾನು ಮಲಗಿದ ಅಷ್ಟೇ ಗೊತ್ತು, ನನಗೆ ಏನು ಗೊತ್ತಿಲ್ಲ. 2:45 ಪ್ರಕಾಶ್ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಬಂದು ಎಬ್ಬಿಸಕ್ಕೆ ಬಂದು ನೋಡ್ತೀನಿ, ಅಣ್ಣೆ ಕೆಳಗಡೆ ಬಂದಿತ್ತು. ದೇವರಾಣೆ ರಾಜ್ಕುಮಾರ್ ಅವರು ಕಾರ್ಪೆಟ್ ಬಂದಿದ್ದು. ಒಂದೇ ಒಂದು ಜೀವನ ಇತ್ತು. ನಾನು ಹೊರಗುಟ್ಟಿದ್ದೀನಿ, ಗೆದ್ದೆ.
ಸಾವಧಾನ ಯಾಕೆ ಇಷ್ಟ ಆತ್ರ ತಗೊಂಡ ನಿಧಾನಕ್ಕೆ ರೆಡಿ ಆಗೋದು. ಇನ್ನೊಂದೇ ಸೀನ್ ಇರೋದು, ಮುಖ್ಯ ತಾಳೆ ಮಾಡ್ಕೊಳ್ಳೋಣ, ನಿಧಾನಕ್ಕೆ ರೆಡಿ ಆಗು. ಆಮೇಲೆ ಒಂದು ಮಾತು ಹೇಳೋದು, ಒಂದು ಶೆಟ್ಟಿ ಚೆನ್ನಾಗಿ ಗಮನದಲ್ಲಿ ಇಟ್ಕೋ. ಹಸಿವು, ನಿದ್ದೆ, ಸಾವು ನೋಡಿ ಎಷ್ಟು ಚೆನ್ನಾಗಿದೆ. ಹಸಿವು, ನಿದ್ದೆ, ಸಾವು ಯಾವ ವ್ಯಕ್ತಿನೂ ಬಿಟ್ಟಿದ್ದಲ್ಲ ಮಗನೆ. ಅದು ನೀನು ಹೊಡೆಯಲ್ಲ, ನೀನು ಹೊಡೆಯಲ್ಲ. ಅದಕ್ಕೆ ಅದು ಬರುತ್ತೆ ಅಷ್ಟೇ, ಅದನ್ನ ನಾವು ಅನುಭವಿಸ್ಬೇಕಷ್ಟೇ. ಒಳ್ಳೆದಾಗಿ ನೋಡಿ, ಅವತ್ತಾಡಿದ ಮಾತು ಇವತ್ತು ಜ್ಞಾಪಕದಲ್ಲಿದೆ ಅಂದ್ರೆ ಆ ಯಪ್ಪ ಎಷ್ಟು ನಿಗರ್ವಿ ಅನ್ನೋದನ್ನ ನೀವು ಅನ್ಸುತ್ತೆ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ನನಗೆ ಚೆನ್ನಾಗಿ ಜ್ಞಾಪಕದಲ್ಲಿದೆ, ಶಿವಗಜ್ಜಿದೆ ಕಣ್ಣಪ್ಪ ಅಂತ ಒಂದು ಪಿಕ್ಚರ್ ಮಾಡಬೇಕು. ಅಣ್ಣನೇ ಅದರಲ್ಲಿ ಈಶ್ವರ ಪಾತ್ರ ಮಾಡ್ತಿದ್ರು. ಇದೇ ಗೀತಾ ಪಾರ್ವತಿ ಪಾತ್ರ. ಸರಿ ಹೋಗ್ಬೇಕು ಅವ್ರ ಕಾರಲ್ಲಿ. ಅವ್ರ ಕಾರಲ್ಲಿ ಹೋಗ್ಬೇಕು ಅಂದ್ರೆ ಏನಾಗೋದಂದ್ರೆ ಅವ್ರ ಹಿಂದ್ಗಡೆ ಕೂತಿರೋರು, ನಾವು ಮುಂದ್ಗಡೆ ಕೂತಿದ್ರೆ ಸಿಟಿ ತುಂಬಾ ಸ್ಪಾಂಜ್ ಇರ್ತಿರ್ಲಿಲ್ಲ, ಬರೀ ಮುಳ್ಳಿದ್ದಂಗಿರೋದು. ಅಷ್ಟು ಭಯ ನಮಗೆ, ಗೌರವ. ಆಮೇಲೆ ಹೋಗ್ತಾ ಇದ್ದಾಗ ಏನಾಯ್ತು ಅಂದ್ರೆ ನಾನು ಅಣ್ಣವರು ಆಮೇಲೆ ಕೂತಿದ್ದಾಗ ಏನಾಯ್ತು, ಹಿಂಗೊಂದು ಕಾರ್ನಲ್ಲಿ ಬಂದಾಗ ಏನಾಯ್ತು ಅಂತಂದ್ರೆ ಆ ಮನೆ ಒಂದು ಬಡವರ ಮನೆ, ಸಾಮಾನ್ಯ ಬಡವರ ಮನೆ. ಅಲ್ಲಿ ನಿಲ್ಸಿ ಅಂತ ಕಾರು ನಿಲ್ಸಿ. ಅಪ್ಪ ಒಳಗಡೆ ಹೋಗು, ಉತ್ಸಾಹ ವಾಸನೆ ಬಹಳ ಚೆನ್ನಾಗಿ ಬರ್ತಾ ಇದೆ, ಏನು ಅಂತ ಕೇಳುವಾಗ ಒಂದು ಮುಖಾಗಿತ್ತು. ಸತ್ಯವಾಗಿ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಯೂಟ್ಯೂಬ್ ಅಲ್ಲಂತೂ ನಾನು ಪ್ರಮಾಣಗಳು ಹೇಳಲ್ಲ. ಯಾಕೆಂತಂದ್ರೆ ಇದೇ ಸತ್ಯ. ಹೋಗಿ ಕೇಳಿದ್ರೆ ಯಾರಿದ್ದೀಗ ಒಳಗೆ ಅಂತ ಕೇಳಿದಾಗ ಆ ಕಡೆಯಿಂದ ಹೆಣ್ಮಗಳು ಅಷ್ಟೇ ಕಡಕಾಗಿ ಯಾರು ಬೇಕಾಗಿತ್ತು ಅಂತಂದ್ರು. ನಾನು ದೊಡ್ಡಣ್ಣ ಬಂದಿದ್ದೀನಿ. ಯಾವ ದೊಡ್ಡಣ್ಣ? ನನ್ಗೆ ಯಾವ ಅಣ್ಣಿನೂ ಇಲ್ಲ ಹೇಳು. ಅವಾಗ ಸಿನಿಮಾ ದೊಡ್ಡಣ್ಣ ಕಡೆ ಹೌದಾ ನೀನು ಹೇಳಕ್ಕಿರ್ಬೇಕಂತ, ನಾನು ಯಾರೋ ತಮಾಷೆ ಮಾಡ್ತಾ ಇದ್ದೆ ಬಂದ್ರು. ನಿಮ್ ಮನೇಲಿ ಉತ್ಸಾಹ ವಾಸನೆ ಬರ್ತಾ ಇದ್ದೆ, ಒಂದು ಮುದ್ದೆ ಸಿಗುತ್ತೆ ಕೇಳಿದ್ರು ಅಣ್ಣವರು. ಯಾವಣ್ಣವರು? ರಾಜ್ಕುಮಾರ್ ಅವರು. ಆ ನಮ್ಮನ ಆನಂದ ನೋಡ್ಬೇಕಾಗಿತ್ತು. ಏನ್ ಮಾತಾಡ್ತೀಯ ನೀನು? ದೇವರು ನನ್ನ ಮನೆ ಬಾಗಿಲು ಬಂದು ಅನ್ನ ಬೆಳೆದ್ರೆ ಇಲ್ಲೇ ಅಂದೇನೆ. ಸರಿಗಾಕೊಂಡು ಓಡೋಗಿ ಕಾರ್ ಬಾಗಿಲು ತೆಗೆದು ಅವ್ರು ನಂಗೆ ಕೈ ಇಟ್ಕೊಂಡು ಹೇಳ್ಕೊಬಂದು, ಕೈ ಕರ್ಕೊಂಬಂದು ಕೂರಿಸಿ ಬಿಸಿ ಮುದ್ದೆನ ಕಟ್ಟಿ ಎಲ್ಲರಿಗೂ ಹಾಕಿ ಬಡಿಸಿ ಉಪ್ಸಾರು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಎಲ್ಲ ಊಟ ಮಾಡೋದು. ಹೊಟ್ಟೆ ತುಂಬಾ ಊಟ ಮಾಡಾದ್ಮೇಲೆ ಅಣ್ಣವರು ₹1 ಇಟ್ಕೊಳ್ತಿರ್ಲಿಲ್ಲ. ನೀವು ಯಾರು ಬೇಕಾದ್ರೆ ಕೇಳಿ ನೋಡಿ ನೀವು. ಅವರಿಗೆ ₹500 ಗೊತ್ತಿರ್ಲಿಲ್ಲ, ₹100 ನನ್ನ ತಾಯಿಗೆ ನಾನೇ ಗೊತ್ತಿರ್ಲಿಲ್ಲ, ದತ್ತಾತ್ರೇಯ ನಾನೇ ಗೊತ್ತಿರ್ಲಿಲ್ಲ. ಅಂತ ದೇವರದ್ದು ದುಡ್ಡೆಷ್ಟು ಇಟ್ಟಿದ್ದೀವಿ ಗೊತ್ತೇ ತಾಯಿ ಮನೆ ಕೊಡಕ್ಕೆ. ನಾನೇ ಮಾಡಿದ್ರೆ ₹2,000 ದುಡ್ಡು, ₹2,000 ಕೊಡಿ ಸಾಕು ಕೊಡಿ. ಊಟಪ್ಪ ಮಾಡಿದ ಅಡಿಗೆ ಬಂದಿದ್ದೀವಿ ನಾವು, 3 ಜನ ಊಟ ಮಾಡಿದ್ದೀವಿ, ಕೊಡೋಣ ಮಾಡಿದ್ವಿ ತಗೋ. ಆ ಎಮ್ಮ ತಗೊಂಡು ಅನ್ನ ಹಾಕಿ ದುಡ್ಡಿಸ್ಕಟ್ಟ. ದೇವ್ರ ಮೆಚ್ಚನ ಹೋಗಪ್ಪ, ಹೋಗಿ ಇವತ್ತು ನನ್ನ ಜನ್ಮ ಸಾರ್ಥಕ ಆಗೈತೆ, ನಾನು ಇಸ್ಕೊಳ್ಳಲ್ಲ. ಹಿಂಗ್ ನಡೆದು ಅರ್ಧ ಗಂಟೆ ಎಳೆದಾಟ. ನಾನು ಕೊಡಕ್ಕೆ ಹೋಗಕ್ಕೆ ಆ ಅಮ್ಮ ಇಲ್ಲ ನನಗೆ. ನಾನು ತಂದೆ ಸಮಾನ ಅಂತ ನಾನು ತಗೊಳ್ಳವ. ಅದೊಂದು ಮಾತು ಇಟ್ಕೊಳ್ಳೋಣ, ಗೊತ್ತಿಲ್ಲ. ನನ್ನ ತಂದೆ ನೀನು ಅಮ್ಮ ಬಾಯಿ ಬಂದಿದ ತಕ್ಷಣನೇ ನಾನು ನಿನಗೆ ಅರ್ಶನ ಕುಂಕುಮಕ್ಕೆ ಬೆಳೆಗೆ ಅಂತ ನಾನು ಬಾಗ್ನ ಅಂತ ತಿಳ್ಕೊಂಡಾದ್ರು ಹಿಡ್ಕೊಳ್ಳವ. ಅವಾಗ ಅಮ್ಮ ಸರಿಗ ದುಡ್ಡಿಸ್ಬೇಕು. ಯಾಕೆಂದ್ರೆ ಇದನ್ನೆಲ್ಲ ನೋಡಿದಾಗ ಮನುಷ್ಯನಾದ್ರು ಬದುಕಬೇಕು ಅಂತ ಶಾಸ್ತ್ರದ ಆಧಾರ ಇದೆ. ನೀವು ನಂಬಲ್ಲ. ಕುಂತಿದೇವಿ, ನಿಮ್ದೊಂದು ಮಹಾಭಾರತದ ಒಂದು ಸಂಕಟ ಹೇಳ್ಬಿಡ್ತೀವಿ. ಕುಂತಿದೇವಿ ಕೃಷ್ಣ ನೋಡಕ್ ಬರ್ತಾಳೆ ದ್ವಾರಕೆಗೆ ನೋಡೋದು. ಇದ್ರೆ ಎಲ್ಲ ವಿದ್ಯಾವಂತರಿದ್ದೀರಿ, ನೀವೆಲ್ಲ ಓದಿರ್ತೀರಿ. ಆದ್ರೂ ನಾನು ಮಹಾಭಾರತದಲ್ಲಿ ಗದ್ವಿನ ವೀರನಾರಾಯಣ ಬರ್ತಾ ಇರೋದಿದ್ದೀನಿ. ಬಂದಂತ ಸಂದರ್ಭದಲ್ಲಿ ದೂತಾವಾಸದಿಂದ ಬಂದಿರ್ತಾರೆ. ಕುಂತಿದೇವಿಯವರು ಬರ್ತಾ ಇದ್ದಾರೆ. ಸೋದರತ್ತೆ ನಮ್ಮಲ್ಲಿ ದೊಡ್ಡತ್ತಿಗೆ, ಹಿರಿಯತ್ತಿಗೆ, ಆಮೇಲೆ ಸೋದರತ್ತೆ, ಹಿರಿಯ ಅತ್ತಿಗೆ, ತಾಯಿ ಸಮಾನರು, ಸಮಾಜದವ್ರು. ನಮ್ಮ ಸಂಸ್ಕೃತಿ ಹಂಗೆ ಬೆಳೆಸಿದಾರೆ ನಮ್ಮನ್ನು. ಕೃಷ್ಣ ಏನ್ ಮಾಡ್ತಾನೆ, ಚಿನ್ನದ ಕಿರೀಟ ತೆಗೆದೋಗಿ ಬಾಗಿಲಲ್ಲಿ ಬೆಳ್ಳಿ ಚೊಂಬಲ್ಲಿ ನೀರಿಟ್ಕೊಂಡು ಕಾಯ್ತಾ ನಿಂತಿರ್ತಾನೆ. ಕಾಯ್ತಾ ನಿಂತಿದ್ದಾಗ ಒಳಗಡೆ ಬರ್ತಾ ಇರುತ್ತೆ. ಕುಂತಿದೇವಿ ಹಿಡಿದು ಬರ್ತಾಳೆ. ಇಳಿದು ಬಂದಾಗ ಅವಳ ಪಾದ ತೊಳೆದು ಮತ ತೊಳೆದು ಒತ್ತಿನ ಒಳಗೆ ಮಕ್ಕಳೆಲ್ಲ ಒರೆಸಿ ಗದ್ಗಿನ ವೀರನಾರಾಯಣ ಭಾರತದಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಕರ್ಕೊಂಡೋಗಿ ಕೂರಿಸಿ ಚಾಮರಾಜಕ್ಕೆ ಇಟ್ಟು ಪಾನಕ ಕೊಟ್ಟು ಅವಳ ಎಡಗಾಲನ ತನ್ನ ಬಲಭುಜದ ಮೇಲೆ ಹಾಕೊಂಡು ಇಸಿಕೊಂಡು ಕೆಳಗಡೆ ಕೂತ್ಕೊಂಡು ಕೇಳ್ತೇನೆ, ಯಾಕೆ ಬಂದೆ ಈ ಬಿಸಿಲಲ್ಲಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ದಲ್ಲ. ಅವಾಗ ಅವಳು ಹೇಳ್ತಾಳೆ, ಇನ್ನು 24 ದಿವಸ ಉಳಿತು ಕುರುಕ್ಷೇತ್ರದ ಜೊತೆಗೆ. ನನಗೆ ಚೆನ್ನಾಗಿ ಗೊತ್ತುಗಳು.
ನೀನು ನನಗೆ 2 ವರ ಕೊಟ್ಟರೆ ನಾನು ಈ ಕೂಡಲೇ ಬರ್ತೀನಿ. ಆಯ್ತು, ಅಷ್ಟು ಕೊಟ್ಟಿದ್ದೀನಿ, ಏನ್ ಮೊದಲನೇ ಇಟ್ಕೊಳ್ಳು. ಅವಾಗ ಅವಳ ಮಾತು ಕೇಳ್ತೇನೆ, ನನ್ನ 5 ಜನ ಪಾಂಡವರಲ್ಲಿ ಒಬ್ರೂ ಸಾಯಬಾರದು ಕೃಷ್ಣ, ಒಬ್ರೂ ಸಾಯಬಾರದು ಅಂತಂದಾಗ ಅಷ್ಟೇ ತಾನೆ. ಮಮ ಪ್ರಾಣ ಹಿ ಪಾಂಡವ, ಪಾಂಡವರನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಕಾಪಾಡ್ತೀನಿ, ನೀನೇನು ಚಿಂತೆ ಮಾಡಬೇಡತ್ತೆ. 2ನೇದು ಕೇಳೋದು, ಕೈ ಮುರ್ಕೊಂತೇವೆ ಕೇಳೋದಕ್ಕೆ, ಹೆಂಗ್ ಕೇಳೋದು ಕೇಳು, ಸಂಕೋಚ ಪಡಬೇಡ. ಅವಾಗ ಅವರು ಒಂದೇನು ಮಾತು ಕೇಳ್ತಾರೆ, ಏನ್ ಕೇಳ್ತಾರೆ ಅಂದ್ರೆ, ಒಂದು ಕೂಸು ಉಳಿಬಾರ್ದು ಹಂಗೆ ಸಾಯಬೇಕು. ಕೃಷ್ಣ ಜೋರಾಗಿ ನಗ್ತಾನೆ. ನಗ್ಬಿಟ್ಟಾಗ ಕೆಟ್ಟವ್ರನ್ನ ಯಾರು ಸಾಯಿಸ್ಬೇಕಾಗಿಲ್ಲ, ಅವರವ್ರದೇ ಹೊಡೆದಾಡ್ಕೊಂಡು ಸಾಯಿಸ್ತಾರೆ. ಇದನ್ನ ಗದಗಿನ ವೀರನಾರಾಯಣ ಭಾರತದಲ್ಲಿ ಓದಿನಿ. ಯಾಕೆಂದ್ರೆ ನರನಾಡುವ ನಾಟಕವ ಮುರಾರಿ ತಾನಾಡಿ ತೋರಿದ ಅಂತ. ಮುಂದಿನ ಜನತೆಗೆ ಅಹಂಕಾರ ಪಡಬೇಡಿ, ಹಿಂಗೇ ಬದುಕಬೇಕು ಮನುಷ್ಯನಾದವನು ಅನ್ನೋದನ್ನ ಮುರಾರಿ ತನ್ನ ಸೋದರತೆಗೆ ಮಾಡಿದ ಸೇವೆಯನ್ನ ತೋರಿಸ್ತಾ ಇದ್ದಾನೆ ಅಂತ ವೀರನಾರಾಯಣ ಹೇಳ್ತೇನೆ. ಏಕೆಂತಂದ್ರೆ ಇಂಥ ವಿಷಯಗಳನ್ನ ಹೇಳ್ತಾ ಇದ್ರೆ ಮನಸ್ಸು ತುಂಬಿ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚು ಒಳ್ಳೆ ಸಹೋದರರು ಸಿಗಕ್ಕೆ, ಒಳ್ಳೆ ಸ್ನೇಹಿತರು ಸಿಗಕ್ಕೆ, ಒಳ್ಳೆ ಉದ್ಯೋಗ ಸಿಗಕ್ಕೆ, ಅಷ್ಟೇ ಯಾಕ್ರಿ ಒಳ್ಳೆ ಹೆಂಡತಿ ಸಿಕ್ಕೋದಕ್ಕೆ ಜನ್ಮಾಂತರದ ಪುಣ್ಯಬೇಕು. ನಮ್ದು ಎಲ್ಲ ಕೊಟ್ಬಿಟ್ಟು ದೇವ್ರ ಏನ್ ಮಾಡ್ತೇನೆ, ಯಾವ್ದಾದ್ರು ಒಂದು ಪೀಸ್ ಕಿಟ್ ಹಾಕ್ಬಿಟ್ಟಿರ್ತೇನೆ, ನನಗೆ ಗೊತ್ತಿಲ್ಲ. ಸತ್ಯವಾದ ಮಾತಿದು. ಯಾಕೆಂತಂದ್ರೆ ಇವತ್ತು ಸಹಿತ ಮದುವೆ 75ನೇ ಇಸ್ವಿ ನಾನು ಮದುವೆ ಆಗಿದ್ದೀವಿ. ಈಗ 50 ವರ್ಷ ಆಯ್ತು. ಆದ್ರೂ ಇವತ್ತು ಇರೋದು 2.5 ಅಡಿ 3 ಅಡಿ ಇರ್ಬೇಕಷ್ಟೇ. ನಾನು 6 ಅಡಿ ಇದ್ದೀನಿ. ನನ್ನನ್ನು ಎದುರಿಸಡೆ ಅಂತ ನಿಂದ್ರೆ ಲೆಕ್ಕ ಹಾಕೋದು. ನಾನು ಕೇಳೋದು ಏನೇ, ನಾನು ಏನ್ ದ್ರೋಹ ಮಾಡಿದ್ದೀನಿ, ನನ್ಗೆಲ್ಲ ಕೊಟ್ಬಿಟ್ಟು ಇದೊಂದೇ ಅಕ್ಕ ಇರ್ತೀನಿ. ಅವ್ರು ಅಷ್ಟು ಚೆನ್ನಾಗಿರೋದ್ರಿಂದಾನೆ, ಸ್ಟ್ರಿಕ್ಟ್ ಆಗಿರೋದ್ರಿಂದಾನೆ ನಾವು ಇವತ್ತು ಆರೋಗ್ಯವಂತರಾಗಿ ದಷ್ಟಪುಷ್ಟವಾಗಿ ಚೆನ್ನಾಗಿ ಊಟ ಮಾಡಿಕೊಂಡು ನಿದ್ದೆ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಅದಕ್ಕೋಸ್ಕರನೇ ಜೀವನ ಅಂದ್ರೆ ಏನು ಅಂತಂದ್ರೆ, ನಮಗೊಬ್ರು ಮಾಸ್ಟ್ರು ಪಿ ನಾಗರಾಜಯ್ಯ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ನನಗೆ ಅ ಇ ಬರೆಸೋದು, ಕನ್ನಡದಲ್ಲಿ ಅ ಇ ಬರೆಸೋದು, ತಿರ್ಸೋದು, ಅವಾಗೆಲ್ಲ ಸ್ಲೇಟು. ನನಗೀಗ 76 ವರ್ಷ. ಸ್ಲೇಟ್ ಅಲ್ಲಿ ತಿರ್ಸಿದಂತಹ ಮೊದಲನೇ ಗುರು ಅಂತಂದ್ರೆ ಮಹಮ್ಮದ್ ಅಲಿ ಅಂತ. ಯಾಕೆಂದ್ರೆ ನನ್ನ ಅಣ್ಣನಿಗೆ ಅವರೇ ಮಾಸ್ಟ್ರು, 2ನೇ ಅಣ್ಣನಿಗೂ ಅವರೇ ಮಾಸ್ಟ್ರು, 3ನೇ ನನಗೂ ಅವರೇ ಮಾಸ್ಟ್ರು. ಹಂಗಾಗಿ ನೀನು ಸುಗರೈದು ಮಗಾರ್ಬೇನೋ, ನೀನು ಓದಿ ವಿದ್ಯಾವಂತ ಆಗ್ಬೇಕು ಕಣೋ. ಕನ್ನಡ ಒಳ್ಳೆ ಭಾಷೆ, ಸಂಸ್ಕೃತಿಗಿಂತಲೂ ಶ್ರೇಷ್ಠವಾದ ಭಾಷೆ ಅಂತ ತಿಳ್ಕೋ. ಬರೀ ಅಂತ ಬರ್ಸೋರು ಗೊತ್ತಿಲ್ಲ. ಅವರಿಂದ ನಾವು ಕಲ್ತಿರ್ ನಿಮ್ಮ ದೊಡ್ಡಣ್ಣ. ನಾನು ಮಿಡ್ಲ್ ಸ್ಕೂಲು ನಂತರ ಹೈಸ್ಕೂಲ್ ಬಂದಾಗ ಪಿ ನಾಗರಾಜಯ್ಯ ಅಂತ ಇದ್ರು. ಕಾವಾಜಣ್ಣ ಕ್ಲಾಸಲ್ಲಿ ಅವರೇ ಇವರು, ನೀವು ಗೊತ್ತಿರಬೇಕು. ಆಮೇಲೆ ಕುವೆಂಪು ಇದರಲ್ಲಿ KJ ಲಕ್ಕಪ್ಪ ಗೌಡ ಅಂತ ಇದ್ರು, ಗೊತ್ತಾ? KJ ಲಕ್ಕಪ್ಪ ಗೌಡ ನನಗೆ ಕನ್ನಡ ಮಾಸ್ಟರ್, ನನ್ನ ಜೊತೆ ಪಾಠ ಮಾಡಿದ್ದಾರೆ. KJ ಲಕ್ಕಪ್ಪ ವೈಸ್ ಚಾನ್ಸಲರ್, ಕರೆಕ್ಟ್. ಆಮೇಲೆ CH ಚಂದ್ರಬಸಯ್ಯನವರು ನನಗೆ, ಕಾರ್ಯಪ್ಪ ಕೂರ್ಗಿ ಮಾಸ್ಟರ್, ಅವರು ನನಗೆ ಕನ್ನಡ ಮಾಸ್ಟರ್. ಒಂದು ಮಜಾ ಏನಾಗೋದು ಅಂತಂದ್ರೆ, ನಾವು ಕಾಂಪಿಟೇಷನ್ ಡ್ರಾಮಾ ಆಡೋದು ಅಂತಂದ್ರೆ ಅವರ ಮಾಡೋರು ಪಿ ನಾಗರಾಜನವರು, ಆಮೇಲೆ ವೈಕೇವಿ ಅಂತ ಇದ್ರು, ವೆಂಕಟ ಸುಬ್ಬಯ್ಯ ಅಂತ, ಅವರೆಲ್ಲ ಜಡ್ಜಸ್ ಆಗಿ ಕೂತಿರೋರು. ಅವ್ರು ನೋಡ್ಬಿಟ್ರೆ ನಮ್ ದಶರಥ ಅಂತ ಒಬ್ಬ ಆರ್ಟಿಸ್ಟ್ ಅಪ್ಪಾಟಿವಾಗಿ ಏನಾದ್ರೂ ಇರೋ ಗೊತ್ತಿಲ್ಲ ನನಗೆ. ಆ ಮೇಷಗಳು ಮಕ್ಕ ನೋಡ್ಬಿಟ್ರೆ ಡೈರೆಕ್ಟ್ ಬರ್ಕೊಂಡ್ಬಿಡ್ತಿದ್ರು. ನಾವು ಮಾಡೋದು ಮಾಡೋ ನೀನು ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ವಿ. ಅವ್ರು ಪದ್ಯ ಗಟ್ಟಿ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಇವತ್ತೆಲ್ಲ ಕಾನ್ವೆಂಟ್ ಸಂಸ್ಕೃತಿ ನಿಮ್ದು. ಒಂದು ಮಕ್ಕಳು ಬೇಕು, 2 ಮಕ್ಕಳು ದೇವರೊಡೆ ಸಾಕು ಅಂತ ಇದು. ಅವತ್ತು ಹಂಗಿರ್ಲಿಲ್ಲ. 6 ಮಕ್ಕಳು 7 ಮಕ್ಕಳು. ನಮ್ಮ ಓದು ಎಷ್ಟು ದಷ್ಟಪುಷ್ಟವಾಗಿದ್ದು ಅಂದ್ರೆ, ಕೇರೋರು, ತೂರೋರು, ಬಡಿಯೋರು, ಸೇದೋರು, ಕುಟ್ಟೋರು, ಬೀಸೋರು. ನನ್ನ ತಾಯಿ ಮೇಲೆ ಅವ್ರಿಗೆ ಯೂಟ್ರಸ್ ಕಾಯಿಲೆ ಬರಲೇ ಇಲ್ಲ ಕಟ್ಟೆ, ದೇವರಡೆಗೂ ಬರಲಿಲ್ಲ. ಈಗ ಡಾಕ್ಟರ್ ಇಟ್ಟಿಟ್ರೆ ಯಾರಾದ್ರೂ ಇದ್ರೆ ಕೇಳಿ, ಬರಲೇ ಇಲ್ಲ. ಅಷ್ಟು ಚೆನ್ನಾಗಿದ್ರು, ಅಷ್ಟು ಆರೋಗ್ಯವಂತರಾಗಿದ್ರು. ಹಂಗಾಗಿ ನಾವೇನ್ ಮಾಡಿದ್ವಿ, ಏನಾದ್ರೂ ಸ್ವಲ್ಪ ತಪ್ಪಾಗ್ಬಿಟ್ರು ಸಹಿತ ಬೇಸ್ಟ್ ಬೈತಾರೆ ಅಂದ್ಬಿಟ್ಟು ನಾಟಕ ಚೆನ್ನಾಗಿ ಡೈಲಾಗ್ ಕಟ್ ಮಾಡ್ಕೊಂಡು ಎಲ್ಲ ಮಾಡಿದ್ವಿ. ಎಲ್ಲ ಮಾತಾಡಿದಾಗ ಆನಂದ ಕಂದ ಅಂತ ನಿಮ್ಗೆ ಗೊತ್ತಿರಬೇಕು, ಮಹಾನ್ ರೈತರು ಉತ್ತರ ಕರ್ನಾಟಕದವರು. ಅವ್ರು ಬರ್ದಿರೋ ಪದ್ಯನ ನಾನು ಗಟ್ ಮಾಡ್ಕೊಂಡು ಹೋಗಿರ್ಲಿಲ್ಲ. 4 ಲೈನಿನ ಪದ್ಯ ಗಟ್ ಮಾಡ್ಕೊಂಡು ಹೋಗಿರ್ಲಿಲ್ಲ. ಅವಾಗ ಎಷ್ಟು ಚೆನ್ನಾಗಿ ನನ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಂದ್ರೆ, ಅಂತಿದ್ದದ್ರಲ್ಲಿ ಹೊಡೆದ್ರೆ ನಿಮ್ಗೆ ಪೆಟ್ಟು ಬೀಳಲ್ಲ ಅಂತ ಹೇಳ್ಬಿಟ್ಟು ರೂಪ
ಕೂತವನೆ ಅಂತ ಹೇಳಿದ್ರೆ ನನ್ನ ಕೈಲೇ ತರಿಸಿದ್ರು. ಹೆಡ್ ಮಾಸ್ಟರ್ ಸಿದ್ದಲಿಂಗಮೂರ್ತಿ ಅಂತ. ಒಂದು ದಿವಸ ಅವರು ಡೈರೆಕ್ಟ್ ಮಾಸ್ಟರ್ಗೆ ಗೌರವ ಕೊಡೋಣಾದ್ರೆ ಈ ಪದ್ಯನ ಕಟ್ ಮಾಡಿ ಒಪ್ಸಿ ನೀನ್ ಮನೆ ಮುಟ್ಕೋಬೇಕು. ಕೂತ್ಕೊಂಡು 14 ಪದ್ಯ ಇತ್ತು ನನಗೆ ಹೈಸ್ಕೂಲ್ ಸೆಕೆಂಡರಿಯಲ್ಲಿ. 14 ಪದ್ಯನು ಕಟ್ ಮಾಡ್ಬಿಟ್ಟು ಅವ್ರು ಬಂದಾಗ ಕೊಟ್ಬಿಟ್ಟು ಕ್ಲೀನಾಗಿ ಹೇಳಿದ್ರು, ನಿನ್ನ ತಿಕ್ಲ ಅನ್ನೋನು, ಒಳ್ಳೆಯವನು ಅನ್ನೋನು, ತುಂಟ ಅನ್ನೋನು ನಂಗೆ ಅರ್ಥನೇ ಕಳ್ಕೊಳ್ಳೋ ಅದು. ಸರಿ, ಅಪಭ್ರಂಶ ಬರಬಾರ್ದು, ಗೊತ್ತಾಯ್ತಾ? ಹೋಗು. ಕುವೆಂಪು ಅವರ ನಾಟಕ ಆಡಿದ್ವಿ ರಕ್ತಾಕ್ಷಿ ಅಂತ. ಕುವೆಂಪು ಅವರ ನಾಟಕ ರಕ್ತಾಕ್ಷಿ. ನೀವು ಕುವೆಂಪು ಅವ್ರನ್ನ ನೋಡಿರ್ಲಿಲ್ಲ, ನಾನು ನೋಡಿದ್ದೆ. ಕುವೆಂಪು ಅವ್ರನ್ನ ನೋಡಿದ್ದೆ. ಮಹಾರಸ ಋಷಿ ನಿಮ್ಗೆ ಹೆಂಗ್ ಹೇಳೋದು? ಅವರು ನಡ್ಕೊಂಬಂದ್ರು ಸರಸ್ವತಿಪುರದಲ್ಲಿ ಅವ್ರ ಮನೆ. ಯಾವನೋ ಒಬ್ಬ ಮಹಾನ್ ತೇಜಸ್ವಿ ಬಂದಂಗಾಗೋಯ್ತು. ಅದಕ್ಕೆ ಅವ್ರ ಮದುವೆಗೆ ಪೂರ್ಣಚಂದ್ರ ತೇಜಸ್ವಿ ಇಟ್ಟಿದ್ರು ಏನೋ ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲದಾಗೇನೆ ನಾವೆಲ್ಲರೂ ಅವ್ರಿಗೆ ನಮಸ್ಕಾರ ಮಾಡಿದ್ವಿ. ಕೂತ್ಕೊಳ್ಳಿ ಅಂದ್ರು. ಎಲ್ಲರನ್ನ ಕೂರಿಸಿದ್ರು. ನಾನೊಬ್ಬ ನಿಂತಿದ್ದೆ. ನೀನೊಬ್ಬ ಯಾಕೆ ನಿಂತಿದ್ಯಾ ಹುಡುಗ, ಬಾಯಿ ಕಡೆ ಅಂದ್ಬಿಟ್ಟು ಅವ್ರ ಪಕ್ಕದಲ್ಲಿ ಎಡಭಾಗದಲ್ಲಿ ಒಂದು ಟೀಪಾಯಿ ತೆಗೆದಿಟ್ಟು ನಾನು ಕೂರಿಸ್ಕೊಟ್ರು ಎದುರು ಕೈ ಹಾಕೊಂಡು. ಅದು ನನ್ನ ಜೀವನದಲ್ಲಿ ಮರೆಯಲಾಗದಂತ ಘಟನೆ. ಆ ನಾಟಕಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಇಲ್ಲ, ನನ್ಗೆ ಬರಕ್ಕಾಗಲ್ಲ, ಯಾರ್ಯಾರು ಯಾವ ಪತ್ರ ಕೊಡ್ತಾರೆ ಅಂತ ಇಂತಿಂತಪ್ಪ ಅಷ್ಟೇ. ಕುವೆಂಪು ಅವ್ರನ್ನ ನೋಡಿದ್ದೆ ನಾವು. ಇದನ್ನೆಲ್ಲ ಹೇಳ್ಕೊಂಡ್ರೆ ನಮ್ಮ ಮಾಸ್ಟರ್ ಬೇಷ್ ಅಂತಾರೆ ಅಂತ ಹೋಗಿ ನಾನು ಪಿ ನಾಗರಾಜನವ್ರ ಹತ್ರ ಹೇಳಿದಾಗ ಅವರೊಂದು ಆನಂದಕ್ಕೆ ಅಂದೊಂದು 4 ಲೈನಿಂದು ಒಂದು ಪದ್ಯ ಕಟ್ ಮಾಡೋ ಯೋಗ್ಯ ಇಲ್ಲ ನೀನು ರಥಾಕ್ಷಿ ಟೀಚರ್ಸ್ ಆಗ್ಬಿಡ್ತೀನಿ, ಹೋಗೋ ಕೆಲಸ ನೋಡೋದು. ಏನೇ ಹೆಂಗಂದ್ಬಿಟ್ರು. ನಾನು ಚಾಲೆಂಜ್ ಆಗಿ ತಗೊಂಡೆ. ಯಾಕೆಂದ್ರೆ ರಂಗ ತಾಲೀಮು ಅಂತಾರೆ. ಒಬ್ಬ ಜಟ್ಟಿ ಗರಡಿ ಮನೆಗೆ ಹೋದ್ರೆ ಮಟ್ಟಿ ಹೇಗಿಬೇಕು, ಮೊದಲು ಮಟ್ಟಿ ಹೇಗಿಬೇಕು, ಗೊತ್ತಾಯ್ತಾ? ಹಂಗೆ ನಾವೇನ್ ಮಾಡಿದ್ವಿ, ಎಲ್ಲೂ ಅಪಭ್ರಂಶ ಬರೆದಿಲ್ಲದಂಗೆ ಚೆನ್ನಾಗಿ ಗಟ್ ಮಾಡಿ ನಾಟಕ ದಿವಸ ಬಂದರು ಕೂತ್ಕೊಟ್ರು. ನಾನು ಶಿವಯ್ಯನ ಪಾತ್ರ ಮಾಡಿದ್ದೆ. ಶಿವಯ್ಯನ ಪಾತ್ರ ರುದ್ರಾಂಬೆ ಪಾತ್ರನ ನಮ್ಮ ಸಹನಟಿ ಅವರು, ನನ್ನ ಸಿನಿಮಾ ಆರ್ಟಿಸ್ಟ್ ಸಿಗೋರು. ಹಂಗಾಗಿ ಪ್ರೇಮ ಅಂತ ಅವ್ರು ಮಾಡಿದ್ರು. ರುದ್ರಾಂಬೆ ಕ್ಯಾರೆಕ್ಟರ್ ಬಂದಾಗ ಒಂದು ಸೀನ್ ಬರುತ್ತೆ, ನೀವು ನಂಬರ್ ಹೇಳೋದು. ಆಲಾಹಲ ಶಿರದಲ್ಲಿ ತಡೆದಿಟ್ಟ ಶಿವನೇ, ಬಾ ಎನ್ನೆದೆಯ ಆಲಾಹಲ ಒದಗಿಸು, ಮನ್ಮಥನು ಸುಟ್ಟ ಮುಕ್ಕಣ್ಣನೇ, ಬಾ ಎನ್ನೆದೆಯ ಆಲಾಹಲ ಒದಗಿಸು, ಮುಂದೆ 100 ಜನ್ಮದನು ಬಸವಯ್ಯನೇ ಎನ್ನೀಯನಾಗಿ, ಹೊನ್ನಯ್ಯನೇ ನನ್ನನಾಗುವ ನಿನ್ನ ಸಿರಿಹರಕ್ಕೆ ಇರಲಿ. ಏನ್ರಿ ಇದನ್ನ ಹೇಳಿದ ತಕ್ಷಣನೇ ನೋಡಿದ್ರೆ ಅವಾಗೆಲ್ಲ ಸ್ಪಾಟ್ ಲೈಟ್ಗಳು ಅವಾಗ ತಾನೇ ಬಂದಿತ್ತು. ನಮ್ಮ ಮಾಸ್ಟ್ರು ಮೇಲ್ಗಡೆ ಕಣ್ಣೀರೆಲ್ಲ ಹೊಸ್ಕೊಳ್ತಾ ಇದ್ರು. ಬೆಳಗ್ಗೆ ಎದ್ರೆ ಖುಷಿ ಆಗುತ್ತೆ ಅಂದ್ರೆ ಏನೋ ನಾನು ಹೊಗಳ್ಬಹುದು ಎಲ್ಲ ಹುಡುಗರು ಬಂದಿದ್ರೆ. ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೇದು ಅಂತ ಸಾಧಿಸಿದ್ರೆ ಅಯೋಗ್ಯ ಇದೊಂದೇ. ಅವೆಲ್ಲ ಗೋಲ್ಮೆಂಟ್ ಇದ್ದಂಗೆ ನೋಡ್ರಿ. ಆ ಗೋಲ್ಮೆಂಟ್ಗಳು ಅವೆಲ್ಲ ಪಡೆದಿದ್ದಕ್ಕೆ ಇವತ್ತು ನಿಮ್ಮಂತ ಪುಣ್ಯಾತ್ಮರ ಎದುರುಗಡೆ ಮಾತಾಡುವಂತ ಯೋಗ ಬಂದಿದ್ದು. ಅದಾದ್ಮೇಲೆ ನಾವು ನಗರಗಳಲ್ಲಿ ಸಂಗೀತ ನಾಟಕಗಳು ಇರೋದು. ಸಂಗೀತ ನಾಟಕಗಳು ನಿಮ್ಗೆ ಹೆಂಗಡದು, ಹಳೆಗನ್ನಡದ ನಾಟಕಗಳಂತ ಕಬ್ಬಿಣದ ಕಟ್ಟೆ ನಿಮ್ಗೆ ಹೆಂಗಡದು. ಕವಿರತ್ನ ರನ್ನಂದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಸತ್ತಿ ದಿವಸ ಹೋಗ್ಬೇಕು, ಅದು ನಮ್ಮ ಮಣ್ಣಾಗಿ ದಿವಸ ಹೋಗ್ಬೇಕು. ಇವತ್ತು ನಾವು ಬರೆಯಕ್ಕಾಗಿಲ್ಲ. ನಾವು ಆಡಿದ್ದು SSLC ಒಳಗೆ. ಯಾಕೆಂದ್ರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಯುದ್ಧ ಆಗತ್ತೆ. ಯುದ್ಧ ಆದಾಗ ಏನಾಗುತ್ತೆ, ದೂರದಲ್ಲಿರ್ತಾಳೆ ದ್ರೌಪದಿ ಕಂಡ್ರೆ ಬಹಳ ಇಷ್ಟ ಅದ ಭೀಮನಿಗೆ. ಅವಾಗ ಹೌದು ಸತ್ಯವಾದ ವಿಷಯ ನೋಡ್ರಿ ಹೆಂಗ್ ತಗೊಂಡೋಗುತ್ತೆ ಎಮೋಷನ್ ಆಗತ್ತೆ. ತಮ್ಮ ಹೆಸರೇನು? ಪ್ರವಾಸ ಒಳ್ಳೆ ರಸಿಕರು ಕಂಡು ಆಗಿಲ್ಲ ಏನೇನಿಲ್ಲ. ಕೆಲವು ಸತಿ ಬೆಳಿಗ್ಗೆ ಬೇಗ ಹೇಳ್ಬೇಕು. ಹಂಗೆ ನೀವಾದ್ರೂ ಎಂಜಾಯ್ ಮಾಡಿದ್ರು ಅಂತ ಖುಷಿ ಆಗ್ತದೆ. ಹಂಗಾಗಿ ದೂರದಲ್ಲಿರ್ತಾಳೆ ಅವಳು. ಕೂದಲು ಬಿಚ್ಚಿಬಿಟ್ಟಿರ್ತಾಳೆ, ಬಿಡ್ದಿರಲ್ಲ. ಅವಾಗಿರ್ತಾನೆ ಒಡೆದು ಭೀಮನ್ನ ಬೀಳಿಸಿರ್ತಾನೆ. ಭೀಮ ದುರ್ಯೋಧನನ್ನು ಬೆಳೆಸಿರ್ತಾನೆ, ಕರೀತಾನೆ ಕೃಷ್ಣೇ ಜೋರಾಗಿ ಹೋಗ್ತಾನೆ. ಕೌರವ ಕುಳ ಕಾಳರಾತ್ರಿ ಬಾ ನೋಡು ಬಾ, ಊರು ಭಂಗಂ ಕಿರೀಟ ಭಂಗಂ ಕಣ್ಣಾರ್ವಿ ನಾವು ನೋಡು ಬಾ ಯಾಜ್ಞಸೇನಿ, ಮುಳಿಸಿಂ ನಂಜಿಕ್ಕಿ ಕೊಂದಂದಿನ ಜಗಗ್ರಹದೋಳು ಸುಟ್ಟ ಕೌಟಿಲ್ಯನ ಉರ್ವಿ ತಡನಿಂ ಜೂದಾಡಿ ಗೆಲ್ದಂದಿನ ನಿಜ ಕಬರಿ ನೀವಿ ಬಂಧಂಗಳಂ ತೋರುವಳದಿನ್ ತಮ್ಮನಿಂ ತಾಂತಗೀಸಿ ನಡೆದ ನೀಚನ ಚಂಚಲನ ಚಾಂಡಾಲನ ಪಾತಕ ನೆರವಿದಂ ಕಣ್ಣಾರ್ವಿ ನಾವು ನೋಡುವ.
ಎಮ್ಮರಸಂ ದೀಕ್ಷಿತನಿರಲಿ ಋತ್ವೀಜರೆಂಬುಳ್ಳಾಲ್ವರು ಸಂಗರಾಬದ್ಧರದು ಉಲ್ಟಾನುಪದೇಶಕಂ ಮುರಾರಂ ನೀನು ಗೃಹೀತ ವ್ರತಾಪಚರಣ ವ್ಯಾಪಿಕೆ ಬಾ ಬಾ ಅಂತ ಕರ್ಕೊಂಬಂದ ರಕ್ತ ತೆಗೆದು ತಲೆಗೆಲ್ಲ ಹಚ್ಚಿ ಆಯ್ತು ಹೇಳಿ ಸಂಹಾರ ಸ್ಮರೆ ಸಂಜೀವನೆ ಕೃಷ್ಣೆ ಬಿಂಕಂ ಬೆಳಂಗು ಭಿನ್ನಾಳ ಆಹಾ ಎಂತಾಗಬೇಡ ಪೆನ್ಷನ್ಗು. ಇದು ಕನ್ನಡಕ್ಕಿರೋ ತಾಕತ್ತು ಕತ್ತು ನೀವು ಇಂಗ್ಲಿಷಲ್ಲಿ ಸೇರಲೇ ಇಲ್ಲ, ಇಂಗ್ಲಿಷಲ್ಲಿ ಇಲ್ಲ ನಾನು ಹೇಳ್ತೇನೆ. ಯಾಕೆಂದ್ರೆ ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅಂತ ನನ್ನ ಹತ್ರ ಒಂದು ಪುಸ್ತಕ ಇದೆ, ಯಾರಾದ್ರೂ ಕೇಳಿದ್ರೆ ಕೊಡ್ತೀನಿ. ರಾಮಚರಿತ ಮಾನಸನ್ನು ತಂದಿದ್ದೀನಿ, ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಯಾಕೆ ಅಂದ್ರೆ ಆಂಗ್ಲರ ಆಡಳಿತದಲ್ಲಿ ಕನ್ನಡ ತುಂಬಾ ಸುಭಿಕ್ಷವಾಗಿತ್ತು, ನಿಮಗೆ ಗೊತ್ತಿಲ್ಲ. ಅಲ್ಲಿವರೆಗೂ ಯಾರು ನಮ್ಮನ್ನ ಕೆಣಕಕ್ಕಾಗಿರ್ಲಿಲ್ಲ. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ. ಹಡ್ಸನ್ ಅಂತ. ಆ ಹಡ್ಸನ್ ಯಾರು ಅಂತಂದ್ರೆ ಬೆಂಗಳೂರು ನಗರ ಕಮಿಷನರ್ ಇರ್ತಾನೆ. ಬೆಂಗಳೂರು ನಗರ ಕಮಿಷನರ್ ಆಗಿದ್ದಾಗ ಸಮಯ ವ್ಯರ್ಥ ಮಾಡಲ್ಲ. ಸಮಯ ಇದ್ದಾಗ ಹೈಕೋರ್ಟ್ ಕೂತ್ಕೊಂಡು ವಾದ ವಿವಾದಗಳು ನೋಡ್ತಾನೆ. ಎಲ್ಲ ಇಂಗ್ಲಿಷಲ್ಲಿ ನಡೀತಾ ಇರುತ್ತೆ. ಅವಾಗ ಅವ್ರನ್ನ ಕರೆದ್ಬಿಟ್ಟು ಹೇಳ್ತಾನೆ, ಅವ್ರನ್ನ ನಿಮ್ಗೆ ಅವ್ರು ಮಾತಾಡ್ತಾ ಇರೋದು ಅರ್ಥ ಆಗ್ತಾ ಇಲ್ಲ, ನಮ್ಮ ತಾಯಿ ಭಾಷೆ ಬಂದ ಕನ್ನಡ ಅವ್ರು ಇಂಗ್ಲಿಷಲ್ಲಿ ವಾದ ಮಾಡ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಅದನ್ನ ಕಂಪನಿ ಸರ್ಕಾರಕ್ಕೆ ಬರೆದು, ಅವಾಗೆಲ್ಲ ಫ್ಲೈಟ್ ಇರಲಿಲ್ಲ, ಹೋಗ್ಬೇಕು ಹಡಗಲ್ಲಿ ಹೋಗಿ ಅಲ್ಲಿಂದ ಪರವಾನಗಿ ತಗೊಂಡು ಮುದ್ರೆ ತಗೊಂಡು ಬಂದು ಇಲ್ಲಿ ಕೊಡಬೇಕಾಗಿತ್ತು, ಆಡಳಿತ ಜಾರಿ ಮಾಡಬೇಕಾಗಿತ್ತು. 6 ತಿಂಗಳಾಗುತ್ತೆ. 6 ತಿಂಗಳಾದ್ಮೇಲೆ ಬಂದ ಮೇಲೆ ಕನ್ನಡದಲ್ಲಿ ಹೈಕೋರ್ಟ್ ಅಲ್ಲಿ ಇನ್ನು ಮುಂದೆ ವಾದ ವಿವಾದವನ್ನು ಮಾಡಬೇಕು ಅಂತ ಪ್ರಪ್ರಥಮವಾಗಿ ತಂದದ್ದೇ ಹಡ್ಸನ್ ಅಂತ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥಾಮಸ್ ಮನ್ರೋ ಎಂತ ಪುಣ್ಯಾತ್ಮರಿ. ಥಾಮಸ್ ಮನ್ರೋ ಓಡಾಡ್ತಾ ಇದ್ರೆ ಜನ ಕಾಲಿಗೆ ಸಾಷ್ಟಾಂಗ ಬಿದ್ದು ನಮಸ್ಕಾರ ಮಾಡೋರು. ಯಾಕೆ ಅಂತ ಕೇಳಿ ಧೈರ್ಯವಾಗಿ ಹೇಳ್ತೀನಿ. ನನ್ನ ಥಾಮಸ್ ಮನ್ರೋದು ಫೋಟೋ ಇದೆ, ಸತ್ತೋದು. ತುಂಬಾ ಜನ ಬಂದು ಇಸ್ಕೊಂಡು ಟ್ರೈ ಮಾಡ್ತಾರೆ. ಬೇಕಾದ್ರೆ ಒಂದು 10,000 ರೂಪಾಯಿ ಕೇಳ್ಕೊಡಪ್ಪ ಕೊಟ್ಬಿಡ್ತೀನಿ, ಒಂದು ಫೋಟೋ ಮಾತ್ರ ಕೊಡಲ್ಲ, ಆ ಪುಸ್ತಕ ಮಾತ್ರ ಕೊಡಲ್ಲ ಅಂತೀನಿ. ಯಾಕೆ ಅಂತ ಕೇಳ್ಬೇಕು ನಾವು. ದೂರದ ಮದ್ರಾಸಲ್ಲಿ ಹೈ ಕಮಿಷನರ್ ಆಗಿರ್ತಾನ ಅವನು ಥಾಮಸ್ ಮನ್ರೋ. ಆ ಥಾಮಸ್ ಮನ್ರೋನ ಇವ್ರು ಕರ್ಸ್ಕೊಬಿಟ್ಟು ಏನಂತ ಹೇಳ್ತಾರೆ ಅಂದ್ರೆ, ಬಳ್ಳಾರಿಗೆ ಅವನ್ನ ಪೋಸ್ಟ್ ಮಾಡಿ, ನೋಡು ಮನ್ರೋ ಹಿಂಗಿದೆ ವಿಷಯ. ಒಂದು ಸಣ್ಣ ಹಳ್ಳಿಯವರು ಯಾರೋ ಒಬ್ರು ಗುರು ಅಂತೆ, ಆ ಗುರುಗೋಸ್ಕರ 500 ಎಕರೆ ಕೇಳ್ತಾ ಇದ್ದಾರೆ, ಕೊಡಕ್ ಲಾಯಕ್ಕಾಗಿದ್ಯಾ ಅಂತ. ನೀವು ಓದಿದ್ರು ಇಲ್ಲೋ, ನನ್ನ ಹತ್ರ ಪುಸ್ತಕ ಇದೆ, ಅದಕ್ಕೋಸ್ಕರ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಆವಾಗ ಅವ್ರು ಹೇಳ್ತಾರೆ, ಅದನ್ನ ಮಾಡಿ ಹೇಳ್ಬೇಕಾ, ಆಯ್ತು ನಾನು ಹೋಗ್ತೇನೆ ಅಂತ. ಸೀದೇನು ಮಂತ್ರಾಲಯಕ್ಕೆ ಹೋಗ್ತಾನೆ. ಮಂತ್ರಾಲಯಕ್ಕೆ ಹೋಗಿ ಥಾಮಸ್ ಮನ್ರೋ ಹೋಗಿ ಮಾಡ್ತಾರೆ, ನಾನು ಗುರುಗಳು ನೋಡ್ಬೇಕು ಅಂತ. ಒಳಗಡೆ ಇದ್ದಾರೆ ಸ್ವಾಮೀಜಿ ಅಂತಕ್ಕಂಥ ನೀಟಾಗಿ ಬೃಂದಾವನದಿಂದ ಆಚೆ ಬರ್ತಾರೆ, ಬಂದು ಮಾತಾಡ್ತಾರೆ. ಇವರು ಮಾತಾಡೋದು ಮಾತ್ರ ಹೊರಗಡೆ ಇದ್ದವ್ರು ಕೇಳುತ್ತೆ, ಮಿಕ್ಕಿದ್ ಬೇರೆಯವ್ರು ಮಾತಾಡೋದು ಕೇಳಲ್ಲ. ತಮಾಷೆ ಮಾಡೋದಕ್ಕೋಸ್ಕರ ಕೇಳ್ತಾರೆ. ಗುರುಗಳು ಸಿಕ್ಕಿದ್ರು, ಮಾತಾಡಿದ್ರು. ಹೆಂಗ್ ಮಾತಾಡಿದ್ರು, ಯಾವ ಭಾಷೆ ಮಾತಾಡಿದ್ರು, ಸ್ಪಷ್ಟವಾಗಿ ಇಂಗ್ಲಿಷಲ್ಲಿ ಮಾತಾಡಿದ್ರು. ಯಾವ ದೊಡ್ಡ ಯೂನಿವರ್ಸಿಟಿಲಿ ಪಾಸ್ ಆಗಿರುವಂತ ಪ್ರೊಫೆಸರ್ ಮಾತಾಡಲ್ಲ, ಅಷ್ಟು ಚೆನ್ನಾಗಿ ಮಾತಾಡೋದು ಸ್ವಾಮಿಗಳು. ಹೆಂಗಿದ್ರು ಅಂದಾಗ ಅವ್ರು ಹೇಳ್ತಾನೆ, ತುಸು ಕಪ್ಪು ಬಣ್ಣ ಇದ್ರು, ಹಿಂಗೀಗೆ ಗಂಧ ಹಾಕಿದ್ರು, ತುಳಸಿ ಮಾಲೆ ಹಾಕಿದ್ರು, ಇಂಥ ಬಟ್ಟೆ ಹಾಕಿದ್ರು, ಇಂಥ ಲೆವೆಲಿಂಗ್ ಹಾಕಿದ್ರು ಅಂತ ಹೇಳ್ತಾನೆ. ಅವಾಗ ನೀವು ರೇಖಾಚಿತ್ರ ಬರೆದದ್ದು ಅದಕ್ಕೆ ಮುಂಚೆ ಇರಲಿಲ್ಲ ಅನ್ನೋ ಮಾತನ್ನ ನಿಮ್ಮ ಗಮನಕ್ಕೆ ತರ್ತೀನಿ. ಓದೋದ್ರಿಂದ ಮಾತ್ರ ಜ್ಞಾನಾರ್ಜನೆ ಆಗುತ್ತೆ ಹೊರತು ದೇವರಣೆ ಇದರಿಂದ ನಮ್ಮ ಅಪ್ನಾಣೆ ಆಗಲ್ಲ, ಸತ್ಯವಾಗಲ್ಲ. ಡೇಂಜರ್ ಇದು, ಡೇಂಜರ್. ಯಾಕೆ ಹೇಳ್ತೀನಿ, ಮೊಬೈಲ್ ಈಗ ಹೋಗಿದ್ದ ಅಲ್ಲಿ ಹೋಗಿದ ತಕ್ಷಣ ಮರ್ತ್ಬಿಡ್ತೀವಿ. ಆದ್ರೆ ಪುಸ್ತಕದಲ್ಲಿ ಓದ್ತೀವಲ್ಲ, ಅದು ಮಸ್ತಕದಲ್ಲಿ ನಾವು ಸಾಯೋರು ಉಳ್ಕೊಳ್ಳುತ್ತೆ. ಪುಸ್ತಕ ಓದಬೇಕು. ಯಾಕೆಂದ್ರೆ ಬೇರೆಯವ್ರು ಹೇಳಿದ್ದು ನಾನು ಹೇಳ್ತೀನಿ, ನನಗೂ ಸ್ವಂತ ಓದಿರೋದನ್ನು ನಾನು ಹೇಳ್ತೀನಿ. ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳು, ಮೂರೇ ನೀವು ಸಾವಿರಾರು ಭಾಷೆಗಳಿರ್ಬೋದು, ಸಾವಿರಾರು ಇದಿರ್ಬೋದು, ಆದ್ರೆ ಜಗತ್ತಿನಲ್ಲಿ 3 ಸರ್ವಶ್ರೇಷ್ಠ ಭಾಷೆಗಳು. ಅದರಲ್ಲಿ ಕನ್ನಡನೂ ಒಂದು, ದೇವರಾಣಿ ಕನ್ನಡ ಒಂದು. ಬನ್ನಿ, ನನ್ನ ಆಧಾರ ಸಮೇತ ಇರೋ ಪುಸ್ತಕಗಳಿದ್ದಾವೆ. 1897ರಲ್ಲಿ ಪ್ರಿಂಟ್ ಆಗಿರೋ ಪುಸ್ತಕ ಅದು. ಬನ್ನಿ, ನಾನು ಕೊಡ್ತೀನಿ ನೋಡಿ. ಆ 3 ಭಾಷೆಗಳಿಗೆ ಏನಂದ್ರೆ, ಮಾತನಾಡಿದಂತೆ ಬರೆಯಲು ಲಿಪಿ ಉಳ್ಳ,
ಮಾತನಾಡಿದಂತೆ ಬರೆಯಲು ಲಿಪಿವುಳ್ಳ, ಬರದ ಲಿಪಿಯನ್ನು ಯಥಾವತ್ ಮಾತನಾಡುವ, ಓದುವ ತಾಕತ್ತಿರುವ, ಸಂಧಿ ಸಮಾಸ ವ್ಯಾಕರಣ ಅಲ್ಪ ಪ್ರಾಣ ಮಹಾಪ್ರಾಣವುಳ್ಳ ಏಕೈಕ ಭಾಷೆ, ವ್ಯಾಕರಣಬದ್ಧವಾದ ಭಾಷೆ, ಸುಲಲಿತವಾದ ಭಾಷೆ ಯಾವುದಾದಿದ್ರೆ ಅದು ಕನ್ನಡ. ಬರೀ ಕನ್ನಡ ಅಲ್ಲ, ಬೇರೆ ಅದು ಕಸ್ತೂರಿ ಕನ್ನಡ. ನಿಮಗೆ ಗೊತ್ತಿಲ್ಲ, ಯಾಕೆಂತಂದ್ರೆ ಒಂದು ನಾವೆಲ್ಲ ತಗೋಬೇಕಾದ್ರೆ ₹2 ಇತ್ತು. ₹2 ರತ್ನಕೋಶ, ಗೊತ್ತಾಯ್ತು. ಶಬ್ದಕ್ಕೆ 20 ರಿಂದ 24 ಪಾರಿಭಾಷಿಕ ಶಬ್ದಗಳು ಬರ್ತವೆ, ಸಿಗ್ತವೆ ನಿಮಗೆ. ಇನ್ಯಾವ ಭಾಷೆಗಳು ಸಿಕ್ಕಲ್ಲ. ಅದಕ್ಕೆ ತಂಜಾವೂರು ಈ ತರ ಒಂದು ಹಾಸ್ ಬಂಡೆ ಇದೆ, ಬನ್ನಿ ಬೇಕಾದ್ರೆ ಹೋಗೋಣ ಒಂದ್ಸತಿ ತೋರಿಸ್ತೀನಿ. ಕನ್ನಡಿಗ, ಸುಜ್ಞಾನ, ಸುಭಟರ್, ರಣಕಲಿಗಳ್, ಅಪ್ರತಿಮ ವೀರರ್, ಕ್ಷಮಾಗುಣ ಸಂಪನ್ನರ್, ಪಂಡಿತೋತ್ತಮರ್. ಎಷ್ಟು ಚೆನ್ನಾಗಿದೆ ನೋಡಿ. ಈ 6 ಗುಣಗಳೇ ಇರುತ್ತೆ. ಕನ್ನಡಿಗರು ಅಂದ್ರೆ ಯಾರೇ? ಸುಜ್ಞಾನರ್, ಸುಭಟರ್, ರಣಕಲಿಗಳ್, ಅಪ್ರತಿಮ ವೀರರ್, ಕ್ಷಮಾಗುಣ ಸಂಪನ್ನರ್, ಪಂಡಿತೋತ್ತಮರ್. ಇಷ್ಟು 6 ಗುಣಗಳಿದ್ರೆ ಅವನ ಕನ್ನಡಿಗ ಅಂತ ಕರಿ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕೆಂದ್ರೆ ಜಗತ್ತಿನ ಸರ್ವಶ್ರೇಷ್ಠ ಭಾಷೆ. ಆ ಭಾಷೆ ನಾನು ಹುಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೊಂದು ಹೆಮ್ಮೆ 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 ಅನ್ಸುತ್ತೆ ನನಗೆ. ನೀವು ಹೇಳ್ಬೇಕಾದ್ರೆ, ಯಾಕಂದ್ರೆ ಮಹಾಕಾವ್ಯಗಳಿದಾವೆ. ಹೆಂಗ್ ಹೇಳೋದು ನಿಮ್ಗೆ? ಒಬ್ಬ ತಾರಾಸುಪ್ರಾವ್ದು ನೀವು ನೃಪತುಂಗ ಓದಬೇಕು, ಅಮೋಘ ವರ್ಷ ನೃಪತುಂಗ ನನಗೆ ಪಾಠ ಇತ್ತು. ನಮ್ಮ ಅಕ್ಕ ಇವತ್ತು 88 ವರ್ಷ 89 ವರ್ಷ ಬದುಕಿದ್ದಾಳೆ, ಗೊತ್ತಾಯ್ತಾ? ನಮ್ಮ ಅಣ್ಣನ್ಗೆ 54ನೇ ಇಸ್ವಿಗೆ ಕನ್ನಡ ಟೆಕ್ಸ್ಟ್ ಆಗಿತ್ತು. ಅಮೋಘ ವರ್ಷ ನೃಪತುಂಗ ಓದಿ ಓದಿ ಸಮಯ ವ್ಯರ್ಥ ಮಾಡಬೇಡಿ, ಓದಿ. ಅದ್ರಲ್ಲಿ ನಾನು ಓದಿ ತಿಳ್ಕೊಂಡಿದ್ದೇನು ಅಂದ್ರೆ, ಇಡೀ ಪುಸ್ತಕನೇ ಬಾಯಲ್ಲಿ ಹೇಳು ಅಂತ ಹೇಳ್ತೀನಿ. ನಾನು SSLC ಫೇಲ್, ನೀವು ನಂಬ್ತಿರೋ ಬಿಡ್ತು. ತಾಯಿ ನಾಡಿ SSLC ಫೇಲ್. ನಾನು ನಮ್ಮ ಅಣ್ಣ ಹಾಕೊಂಡು ವಾಡ್ದೋಡಿಕನು. ನಮ್ಮಮ್ಮ ಒಂದು ಮಾತಾಡಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಇವತ್ತು ಚೆನ್ನಾಗಿ ನಾವು ಹೇಳಿದ್ವಿ. ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಹೋಗಿ ಆಫೀಸರ್ಗಳಾಗ್ಬಿಟ್ರೆ ಮನೇಲಿರೋ ದನ ಕಾಯಕಾದ್ರೂ ಬರ್ಬೇಕಾಡು, ನನ್ನ ಕಣ್ಮುಂದೆ ಹೊಡಿಬೇಡ. ಕೊನೆಗೆ ಇಬ್ಬರೇ ಮೀನಾಕ್ಷಿ ತಮ್ಮ ದೊಡ್ಡಣ್ಣ, ಸರ್ವಗಳ ತಮ್ಮ ದೊಡ್ಡಣ್ಣ, ಬಸವರಾಜು ತಮ್ಮ, ನಮ್ಮಣ್ಣ ವಿಂಗ್ ಕಮಾಂಡರ್ ಆಗಿದ್ದ 2ನೇ ಅಣ್ಣ. ಈಗಲೂ ನಮ್ಮ ಮನೆ ಮುಂದಗಡೆ ಇದೆ ಪಾಪ, ಗೊತ್ತಾಯ್ತಾ? ಅವನು ಅವನ್ ತಮ್ಮ ದೊಡ್ಡಣ್ಣ, ಅವನೇ ಕೊನೆಯವನು ಅನ್ನೋ ಒಂದು ಕಾಲ ಇತ್ತು. ಇವರೆಲ್ಲ ದೊಡ್ಡಣ್ಣ ಜೊತೆ ಹೊಡೆದವರು ಅನ್ನೋ ಕಾಲದ ನನ್ನ ಮಗದು ಕತ್ತೆಗೂ ಒಂದ್ ದಿವಸ ಒಳ್ಳೆ ಟೈಮ್ ಅಂತಲ್ಲ. ಯಾಕೆ ಹೇಳ್ತಿದ್ರೆ ಇಷ್ಟೆಲ್ಲ ಯಾಕೆ ಸಹಾಯ ಇರ್ತಂದ್ರೆ, ಓದಿದ್ರಿಂದ ಒಂದು ರಂಗಭೂಮಿ ಆಗಿರ್ಬೋದು, ಒಂದು ಇದೇ ಆಗಿರ್ಬೋದು. ಯಾಕೆಂದ್ರೆ ಅದು ಕೊಡುವಂತ ತಾಕತ್ ಯಾವ್ದು ಕೊಡಲ್ಲ. ಒಂದು DVG ಅವ್ರು ನೋಡಿ, ನೀವು ಯಾವ್ದಾದ್ರು ತಗೊಳ್ಳಿ. ಅಕ್ಕಿ ಒಳಗ ಅನ್ನವನು ಮೊದಲಾರು ಕಂಡವನು, ಅಕ್ಕರದಿ ಮರಹಕ್ಕೆ ಮೊದಲಿಗದನಾರು, ಲೆಕ್ಕ ಬಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಸಣ್ಣಿನಿಗೆ ಮಂಕುತಿಮ್ಮ. ಅಕ್ಕಿ ಒಳಗೆ ಅನ್ನ ಮಾಡ್ಬೋದು ಅಂತ ಯಾವನ್ರಿ ಮೊದಲು ಕಂಡುಕೊಂಡವನು ಪುಣ್ಯಾತ್ಮ? ಎಲ್ಲಾದ್ರೂ ಒಂದು ಶಾಸ್ತ್ರದಲ್ಲಿ ಹೆಸರಿದೆಯನ್ರಿ, ತಾಳೆಗಡ್ಲಿ ಇದೆಯನ್ರಿ? ಇಲ್ಲ. ಇಳೆಯಿಂದ ಮೊಳಕೆ ಭೂಮಿ ಒಳಗೆ ರೈತ ಬಿತ್ತಿ ಇದನ್ನಾಗ್ತಾನೆ. ಮಳೆ ಬಂದಾಗ ಅದ್ ನಿಧಾನ ಬರುತ್ತೆ. ನಾನು ಬರ್ತಾಯಿದ್ದೀನಿ ಅಂತ ತಮಟೆ ಹೊಡ್ಕೊಂಡು ಬರಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಕಲ್ತ್ಕೋಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು. ಒಂದು ಮಗು ಸಹಿತ ಹೇಳಿದ್ರೆ ಅದನ್ನು ತಗೋಬೇಕು, ಒಳ್ಳೇದಿದ್ರೆ. ಈ ನವ್ಯ ನಾಟಕಗಳು ಬಂದಾಗ ನಮ್ಗೆ ಅತ್ಯಂತ ಇಷ್ಟವಾಗಿತ್ತು ಅಂತಂದ್ರೆ ಲಂಕೇಶ್. ಏಕೆಂದ್ರೆ ಲಂಕೇಶ್ ನೋಡಿದ್ರು, ಲಂಕೇಶ್ ಗೊತ್ತು ಕಣ್ಣ. ಹಂಗಾಗಿ ನನಗೆ ತುಂಬಾ ಇಷ್ಟವಾದ ನಾಟಕ. ನಿಮಗೆ ಗೊತ್ತಿದೆಯೋ ಇಲ್ಲವೋ ಏನು ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ, ಹುಲಿಗಳ ಜಗತ್ತಿನಲ್ಲಿ ಬಡ ಹುಲಿ, ಶ್ರೀಮಂತ ಹುಲಿ, ಬಲೆಯ ಹುಲಿ, ಪುರೋಹಿತ ಹುಲಿ ಇರುವುದಿಲ್ಲ. ಇವೆಲ್ಲ ಮನುಷ್ಯರಲ್ಲಿ ಮಾತ್ರ. ಸೂರ್ಯನಿಗೂ ಅಷ್ಟೇ. ಅರಮನೆ ದೇವಸ್ಥಾನಗಳ ಮೇಲೆ ಮಾತ್ರ ಬೆಳಗುವುದಿಲ್ಲ. ಅದು ಮನುಷ್ಯನ ಕೈಯಲ್ಲಿ ಇದ್ದಿದ್ದರೆ ಅದನ್ನೂ ಮಾಡಿಸಿ ಬಿಡುತ್ತಿದ್ದ. ನೋಡ್ರಿ, ಇವತ್ತು ನಾನು ಮಾಡಿ 40 ವರ್ಷ ಆಯ್ತು ಈ ನಾಟಕನ. ಆದ್ರೂ ನನ್ನ ತಲೆಯೊಳಗಿಂದ ಅದು ಹೋಗಿಲ್ಲ. ಅಂದ್ರೆ ಓದು ನಮ್ಮನ್ನ ಅಂತ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗುತ್ತೆ ಅನ್ನೋದಷ್ಟೇ, ಬೇರೆ ಇನ್ನೇನಿಲ್ಲ. ಒಂದು ಧೂತಘಟದ ಗಜ ಅಂತ ಈ ಭಾಸ ನಾಟಕ ಚಕ್ರಂ, ಏಕಾಂಕ ನಾಟಕಗಳು ಅಲ್ವಾ? ಯಾರಾದ್ರೂ ಓದಿದ್ರೆ ಅಲ್ವೇನವಾ? ಭಾಸ ನಾಟಕ ಚಕ್ರಂ ಅಂತ. ಅದರಲ್ಲಿ ಒಂದು ಮಾತಿನ ನೀವು ತಿಳ್ಕೋಬೇಕು. ಯಾಕೆಂದ್ರೆ ನಾನು ಅದ್ರಲ್ಲಿ ಒಂದು ಪಾತ್ರ ಮಾಡಿದ್ದೆ. ಯಾಕೆಂದ್ರೆ
ರಾಯಭಾರಕ್ಕೆ ಕೃಷ್ಣನಿಗಿಂತ ಮುಂಚೆ ಘಟೋದ್ಗಜನ ಕಳಿಸ್ತಾರೆ. ಮಾಯಾಯುದ್ಧ ಸಂಪನ್ನ ಮಹಾನ್ ರಾಕ್ಷಸ, ಮಾಯಾಯುದ್ಧ ಸಂಪನ್ನ. ಬೇಕಾದ್ರೆ ಎಲ್ಲರೂ ಒಂದು ಅಂಗೈನಲ್ಲಿ ತೀರ್ಥ ಮಾಡಿ ಎಲ್ಲರನ್ನು ಕುಡಿದು ಬಿಡ್ತಾ ಇದ್ದ. ಆದರೆ ರಾಯಭಾರಕ್ಕೆ ಕಳಿಸೋದಕ್ಕಿಂತ ಮುಂಚೆ ಕೊಟ್ಟ ಮಾತಿನ ತಪ್ಪನ್ನ ರಾಕ್ಷಸರು ನಿಮ್ಗೆ ಗೊತ್ತಿಲ್ಲ. ಅವಾಗ ಅವನ್ನ ಕರ್ಕೊಂಡೋಗಿ ಭೀಮಸೇನನ್ ಬಾದ ಪಟ್ಟಿ ಪ್ರಮಾಣ ಮಾಡಿಸ್ತಾರೆ. ಏನಂತ ಮಾಡಿಸ್ತಾರೆ? ಅವ್ರು ಏನೇ ಮಾತಾಡಿ ಅಹಂಕಾರದಿಂದ ಕುಹಕದಿಂದ ಬೈಲು ಸಹಿತ ನೀನ್ ಕೋಪ ಮಾಡ್ಕೋಬಾರದು, ಅವ್ರಿಗೆ ತಿರುಗಿ ಏನು ಪ್ರಯೋಗ ಮಾಡಬಾರದು, ಅಸ್ತ್ರ ಪ್ರಯೋಗ ಮಾಡಬಾರದು ಅಂತೇಳಿ ಪ್ರಮಾಣ ಮಾಡಿ ಕಳಿಸ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನನ್ನ ತಾತ ಇದ್ದಾನೆ ಕಂದ, ಘಟೋದ್ಗಜನ ಮುತ್ತು ಕೊಟ್ಟು ಹೇಳ್ತಾನೆ, ಮೀಸೆನ ಉರಿ ಮಾಡಿ ಹೇಳ್ತಾನೆ ಭೀಮ, ನನ್ನ ತಾತನಿಗೆ 370 ವರ್ಷ. ಭೀಷ್ಮರು ಹೋಗಿ ನೀನ್ ನೋಡು, ನನಗೆ ವಿದ್ಯೆ ಹೇಳ್ಕೊಟ್ಟು ಗುರು ದ್ರೋಣ, ಶಲ್ಯ, ಅಶ್ವತ್ಥಾಮ ಇವನ್ನೆಲ್ಲ ನೋಡೋ ಯೋಗ ಸಿಕ್ಕಿದೆ ನಿಮಗೆ, ಹೋಗು ಅಂತ ಕಳಿಸ್ತಾರೆ. ಧೂತ ಕಳಿಸ್ಬೇಕು ಹೋಗ್ತಾನೆ. ಎಷ್ಟು ಚೆನ್ನಾಗಿದೆ ನಾಟಕ. ಆಡ್ಕೊಂಡು ನಗ್ತಾರ್ರಿ, ರಾಕ್ಷಸನ್ನ ಕಳಿಸೋರಿ. ಎಲ್ಲ ನೋಡ್ತಾನೆ. ಎಲ್ಲ ನೋಡಿದಾಗ ಭೀಷ್ಮರನ್ನ ನೋಡಿದಾಗ ಆನಂದೋಗುತ್ತೆ. 2 ಕೈ ಎತ್ತಿ ನಮಸ್ಕಾರ ಮಾಡಿದಾಗ ಅವ್ರು ಅಲ್ಲಿಂದಾನೆ 2 ಕೈಯಲ್ಲಿ ಎತ್ತಿ ನೀನು ಒಳ್ಳೆದಾಗಿ ಒಂಥರ ಆಶೀರ್ವಾದ ಮಾಡ್ತಾರೆ. ಬಾಳದ ರಿಯಾಕ್ಷನ್ ತೋರಿಸ್ತಾನೆ. ಆಗ ಇವರೇ ದ್ರೋಣ ಅಂತ ತೋರಿಸಿದಾಗ ಅವ್ರಿಗೆ ತಲೆ ಬಾಗ್ತಾನೆ. ಅವ್ರಿಗೆ ತಲೆವಾಗಿ ಹೇಳಿದಾಗ ಇವರೆಲ್ಲ ಪ್ರಶ್ನೆಗೆ ಉತ್ತರ ಹೇಳ್ಬೇಕಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಸೋದರರ ಪೆಂಡಿರರ ಮುಡಿಯಂ ಪಿಡಿದೆಳೆಯುವವರು ನಾವಲ್ಲ ಕೇಳಿ ರಾಕ್ಷಸರು. 18 ಪುರಾಣ ಬರ್ತಾರೆ. 18 ಪುರಾಣದಲ್ಲಿ, ಅಷ್ಟಾದಶ ಪುರಾಣದಲ್ಲಿ ರಾಕ್ಷಸರು ಅಣ್ತಮ್ಮಂದು ತಲೆ ಹಿಡ್ಕೊಂಡು ಹೆಣ್ಮಕ್ಳು ಕೂಗಿ ಹಿಡ್ಕೊಂಡು ಎಳೆದಾಡಿರೋದನ್ನ ಯಾವ ಮಹಾನುಭಾವನಾದ್ರೂ ಓದ್ಬಿಟ್ಟಿದ್ರೆ ಹೇಳಪ್ಪ, ನಾನು ನಿನ್ ಕಾಲ್ಸಂದ್ರೆ ಓದಿಸ್ಬಿಡ್ತೀನಿ. ಅಣ್ಣನ ಅನುಜರಿಗೆ ಅನ್ನವಿಕ್ಕುವ ಕೈಲಿ ವಿಷದ ರೊಟ್ಟಿಗೆ ಎಂಬಿಟ್ಟು ಅರಗಿನ ಮನೆಯೋಡು ಸುಡಲೆಡಿಸಿದವರು ನಾವಲ್ಲ ಕೇಳು ರಾಕ್ಷಸರು ಅಂತ ಹೋಯ್ತಾರೆ. ಎಷ್ಟು ಚೆನ್ನಾಗಿದೆ. ಏಕೆಂದ್ರೆ ಒಬ್ಬ ಅಣ್ಣ ತಮ್ಮ ಜೊತೆ ಹುಡ್ದವನು ಕೆಟ್ಟ ಮನೆ ಬಾಗಿಲಿಗೆ ಬಂದ ಅಂತಂದ್ರೆ ನಾವು ಅವನ ಬೆನ್ನಿಗೆ ಹಾಕಂತೀವಿ, ನಮ್ಮ ಪ್ರಾಣನ ಹೋಗ್ಬಿಡ್ಲಿ ಅವ್ನಿಗೆ ಹಾಕೊಂಡ್ಬಿಟ್ಟು ಅವ್ನಿಗೆ ಅನ್ನದ ಹುಡ್ಡೆ ಕೊಡ್ತೀವಿ. ನೀವು ಮಾಡಿದ್ದೇನ್ರು ನೀಚರು, ನಿಮ್ಗೆಲ್ಲ ಸಾಮ್ರಾಜ್ಯ ಇದೆ. ನೀವು ವಿಷದಲ್ಲಿ ಹಾಡು ಮಾಡಿ ಅವರಿಗೆ ತಿನ್ನಿಸಿ ಅರ್ಗಿನ ಮನೆಯೊಳಗೆ ಹಾಕಿ ಬೆಂಕಿ ಇಟ್ರಲ್ಲ, ನೀವ್ಯಾವ ಶಾಪೇಸರು ರಾಕ್ಷಸಂತ ಹೀನ್ ಕೆಲಸ ಮಾಡಲ್ಲ. ಇಷ್ಟೆಲ್ಲ ಆದ್ರೆ ಜಗತ್ತಿನ ತಂದೆ ಈಶ್ವರ ಪಾರ್ವತಿ ಮದುವೆ ಮಾಡಿಸಲಿಕ್ಕೆ ಒಬ್ಬ ರಾಕ್ಷಸಗೆ ಬರಬೇಕಾಯ್ತು. ಯಾವ ಬ್ರಾಹ್ಮಣರು ಬರಲಿಲ್ಲ. ಕರೆಕ್ಟ? ಹೌದು. ಓದಿ ನೀವು. ರಾಕ್ಷಸ ಯಾರು ಅಂದ್ರೆ ದೇವ ಅವ್ರಿಗೆ ಹೇಳ್ತಾರೆ, ಇವಳು ಬಿದ್ಬಿಟ್ಟಿರ್ತಾಳೆ ದಾಕ್ಷಾಯಿಣಿ ಬಿದ್ಬಿಟ್ರೆ ಮತ್ತೆ ಪರ್ವತರಾಜನ ಮಗಳು ಗಿರಿಜಾ ಬಿಟ್ಬಿಟ್ಟಿರ್ತಾಳೆ. ಏಕಾಗ್ರತೆ ಕೂತು ಬಿಟ್ಟಿರ್ತಾನೆ, ಕಣ್ಣೇ ಬಿಡಲ್ಲ. ತಾರಕಾಸುರನ್ ಗಲಾಟೆ ಜಾಸ್ತಿ ಆಗಿರುತ್ತೆ. ಅವ್ರು ಬಂದು ಕೇಳ್ತಾರೆ ಬ್ರಹ್ಮನ ವಿಷ್ಣುನ, ತಾರಕಾಸುರನ್ ಗಲಾಟೆ ಆಗಿದೆ. ಅವ್ನು ಏನ್ ಕೇಳಿದಾನೆ ವರ, ಈಶ್ವರನಿಗೆ ಹೇಳ್ತೀನಿ ಇಲ್ಲ ಅಂದ್ಮೇಲೆ ಶಿವನ ಪುತ್ರನಿಂದ ನನಗೆ ಸಾವು ಬರ್ಲಿ ಅಂತ ಕೇಳ್ಕೊಂಡ್ಬಿಟ್ಟಿರ್ತಾನೆ. ಮದ್ವೆ ಆಗಿಲ್ಲ, ಇದು ಮದ್ವೆ ಆಗಿಲ್ಲ. ಅವಾಗ ಒಪ್ಪಿಸ್ಬೇಕು ಅವನ್ನ. ಅವಾಗ ಅವಳು ಅಷ್ಟೊತ್ತಿಗಾಗಲೇ ಅವನಿಗೆ ಪೂಜೆಗೆ ಬಿಲ್ಪತ್ರೆ ತಗೊಂಡು ಕೊಡ್ತಾ ಇರ್ತಾಳೆ. ಬಿಲ್ಪತ್ರೆ ಎಷ್ಟು ಶ್ರೇಷ್ಠವಾದ ಅನ್ನೋದನ್ನ ನಿಮ್ಗೆ ಭಗವಾನ್ ಶಂಕರರು ಬರೀತಾರೆ. ಬಿಲ್ವಾನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಕೋಟಿ ಕನ್ಯಾ ಮಹಾದಾನಂ ತಿಲಪರ್ವತ ಕೂಡಯ ಕಾಂಚನಂ ಶ್ರೀಮದಾನೇನ ಏಕ ಬಿಲ್ವಂ. ಸುರನದಿ ತೀರದಲ್ಲಿ ಕೋಟಿ ಹಸುಗಳನ್ನ ಪಾದದಿಂದ ಕೊಂಬಿನವರೆಗೂ ಹೇಮ ಅಂದ್ರೆ ಚಿನ್ನದಲ್ಲಿ ಹಾಕಿ ದಾನ ಮಾಡಿದ ಪುಣ್ಯ ಬರುತ್ತೆ. ಒಂದೇ ಒಂದು ಬಿಲ್ಪತ್ರೆ ಹಾಕಿದ್ರೆ ಅಂತ ಭಗವಾನ್ ಶಂಕರರು ಬರೀತಾರೆ. ಹೌದು. ನಮ್ಮ ಕಾಂತೇಶು ಎಷ್ಟು ಚೆನ್ನಾಗಿ ಸರಸ್ವತಿಗೆ ನೀನು ಮೋಸ ಮಾಡ್ದಂಗೆ ಭಾಷೆ ಶುದ್ಧವಾಗಿದ್ದಷ್ಟು ಜನ ಕ್ಲೀನಾಗಿ ಆನಂದಿಸ್ತಾರೆ ಅಂತ ನಮ್ಮ ಅಣ್ಣ ಹೇಳ್ಕೊಟ್ರು ಮಾತು. ನಿಮಗೆ ನೃಪತುಂಗ ಹೇಳ್ತಾ ಇದೆ. ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಬಂಕರಸರು ರಾಷ್ಟ್ರಕೂಟರ ಮಹಾದಂಡ ನಾಯಕ ಅವರು ಮತ್ತೆ ನೃಪತುಂಗ ಒಂದೇ ಶಾಲೆಯಲ್ಲಿ ಒಂದೇ ಗುರುವಿನ ಜೊತೆಲಿ ಒಂದೇ ಇದರಲ್ಲಿ ಕೂತು ಮರಳಿನ ಮೇಲೆ ಕೂತು ವಿದ್ಯಾಭ್ಯಾಸ ಕಲಿತರು. ಆದರೂ ಸಹಿತ ಅವನು ಚಕ್ರವರ್ತಿ, ಇವನು ಅವನು ಉಳಿದುದವನು, ಅವನು ಉಪ್ಪು ತಿಂದವನು ಅನ್ನೋದಿರುತ್ತೆ. ನೀವು ಅದನ್ನೇ ಓದಬೇಕಾಗಿರೋದು. ಯಾಕೆ ಅಂತಂದ್ರೆ 40 ವರ್ಷ ಯುದ್ಧ ಭೂಮಿಯಲ್ಲಿ ಕಾಲ ಕಳೆದಿರ್ತಾನೆ ಬಂಕರಸ.
ಒಂದು ದಿವಸ ಹೋಗಿ ಬಂದಾಗ ಅವನು ಬಹಳ ಆಪ್ಯಾಯಮಾನ ತಪ್ಪಿರ್ತಾನೆ. ಹೋಗಿ ಮಂಡಿ ಊರಿ ಎದ್ದು ಸರಿಸಮಾನ ಕೂರಿಸ್ಬಿಟ್ಟು, ಏನ್ ಬಹಳ ದಿವಸ ಆದ್ಮೇಲೆ ನೋಡಕ್ ಬಂದಿದ್ದೀರ ಕರ್ಸ್ರಿ, ನನ್ನಿಂದ ಏನಾಗಬೇಕು ಅಂತಾನೆ ಚಕ್ರವರ್ತಿ. ಅವಾಗ ಹೇಳ್ತಾನೆ, ನನಗೆ ವಯಸ್ಸಾಯ್ತು, ದಂಡನಾಯಕನಾಗಿ ಬೇರೆ ಯಾರನ್ನಾರು ರಾಷ್ಟ್ರಕೂಟರು ಆರಿಸಿದ್ರೆ ಮಹಾಪ್ರಸಾದ್ ಅವ್ರ ಬೆನ್ನಿಂದ ನಾನು ಇರ್ತೀನಿ. ಅಷ್ಟೇ ತಾನೆ, ಆಯ್ತು. ಕರೆದು ಎಲ್ಲರಿಗೂ ವಿದ್ವಾಂಸರುಗಳನ್ನೆಲ್ಲ ಕರೆದು ಇದು ಮಾಡಿದ್ದಾರೆ. ರಾಷ್ಟ್ರಕೂಟರಿಗಾಗಬೇಕು. ನೀವು ಫೀಲ್ಡ್ ಮಾರ್ಷಲ್ ಕಾರ್ಯಕ್ಕೂ ನೋಡಿರ್ಲಿಲ್ಲ, ನಾನು ನೋಡಿದ್ದೆ. ದೇವರನ್ನೇ ನಾನು ನೋಡಿದ್ದೆ. ಇವೆಲ್ಲ ನಮ್ಮ ಪುಣ್ಯ. GP ರಾಜರತ್ನ ನೋಡಿದ್ದೆ, ನಮ್ಮ ಸತ್ಯವರು ಶಿವರಾಮ್ ಕಾರಂತರನ್ನ ನೋಡಿದ್ದೆ, ಕುವೆಂಪು ಅವ್ರನ್ನ ನೋಡಿದ್ದೆ, ಗೊತ್ತಾಯ್ತ, ಬೇಂದ್ರೆ ಅವ್ರನ್ನ ನೋಡಿದ್ದೆ. ಅವ್ರದೆಲ್ಲ ಆಶೀರ್ವಾದ ಅಟ್ಲೀಸ್ಟ್ ಜೀವನದಲ್ಲಿ ಒಂದ್ಸತಿ ಅವ್ರ ನೆಳ್ಳ ಮೈಮೆ ಬಿದ್ರು ಸಹಿತ ನಮ್ಮಲ್ಲಿರೋ ನೆಗೆಟಿವಿಟಿ ಹೋಗಿ ಸರಸ್ವತಿ ನಮ್ಮ ಮೇಲೆ ಕಾರಣವಾಗ್ತಾಳೆ ಅನ್ನೋ ನಂಬಿಕೆ ಕಂಡಿದ್ದು ನಮ್ದು ಆಸೆ ಅಷ್ಟೇ. ಇನ್ನೇನು ಅದು ಬಿಟ್ಟರೆ ಸ್ವಾರ್ಥ ಏನಿಲ್ಲ. ಅವಾಗ ಏನಾಗುತ್ತೆ, ಎಲ್ಲರೂ ಮಾಡ್ತಾರೆ, ದೇಶ ವಿದೇಶದಿಂದ ಎಲ್ಲ ಬಂದಿರ್ತಾರೆ ರಾಷ್ಟ್ರ